ಹಲೋ. ಲಾಸ್ಟ್ ವೀಡಿಯೋದಾಗ ಬ್ರೌನಿಯನ್ ಮೂಮೆಂಟ್ ತನ ಆಗಿತ್ತು. ಅದಕ್ಕಿಂತ ಮೊದಲು ಅಲ್ಟ್ರಾ ಫಿಲ್ಟ್ರೇಷನ್, ಆಮೇಲೆ ಕಲರ್ ಆಫ್ ದ ಕೊಲೈಡ್ ಇವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ಚಾರ್ಜ್ ಆನ್ ದ ಕೊಲೈಡ್. ಓಕೆ, ಐ ವಿಲ್ ಸ್ಟಾರ್ಟ್ ದಿಸ್ ಟಾಪಿಕ್ ಬೈ ಟೆಲ್ಲಿಂಗ್ ಯು ದಿಸ್ ಸ್ಟೇಟ್ಮೆಂಟ್. ಏನಿದು ಸ್ಟೇಟ್ಮೆಂಟ್ ಅಂದ್ರೆ, ಎವ್ರಿ ಕೊಲೈಡ್ has a charge. Andra you can distinguish collides as positively charged collides and negatively charged collides. ಅಂದರೆ ಪ್ರತಿಯೊಂದು ಕೊಲೈಡಿಗೆ ಚಾರ್ಜ್ ಇರ್ತೈತಿ. ಒಟ್ಟು ಚಾರ್ಜ್ ಇರ್ತೈತಿ. ಐದರ್ ಇಟ್ ವಿಲ್ ಬಿ ಪಾಸಿಟಿವ್ ಆರ್ ಇಟ್ ವಿಲ್ ಬಿ ನೆಗೆಟಿವ್. ಎರಡೂ ಇರೋಕ್ಕಾಗಂಗಿಲ್ಲ. ಒಂದೇ ಕೊಲೈಡಿಗೆ ಎರಡು ಚಾರ್ಜ್ ಇರೋಂಗಿಲ್ಲ. ಈಗ ಹಿಂಗೆ ಅನ್ಕೊರಿ, ಒಂದು ಯಾವುದೋ ಕೊಲೈಡ್ ಐತಿ, ಅದರೊಳಗೆ ಇರೋ ಡಿ ಪಿ ಪಾರ್ಟಿಕಲ್ಸಿಗೆ, ಅಂದರೆ ನಮ್ಗೆ ಗೊತ್ತು ಕೊಲೈಡ್ ಒಳಗೆ ಡಿ ಪಿ ಡಿ ಎಮ್ ಎರಡೂ ಇರ್ತಾವೆ, ಫೇಸ್ ಡಿಸ್ಪರ್ಷನ್ ಮೀಡಿಯಮ್. ಸೊ ಡಿ ಪಿ ಪಾರ್ಟಿಕಲ್ಸಿಗೆ ಐದರ್ ದೇರ್ ವಿಲ್ ಬಿ ಆಲ್ ಡಿ ಪಿ ಪಾರ್ಟಿಕಲ್ಸಿಗೆ ಐದರ್ ದೇರ್ ವಿಲ್ ಬಿ ಪಾಸಿಟಿವ್ ಚಾರ್ಜ್ ಆರ್ ಆಲ್ ಡಿ ಪಿ ಪಾರ್ಟಿಕಲ್ಸ್ ವಿಲ್ ಹ್ಯಾವ್ ನೆಗೆಟಿವ್ ಚಾರ್ಜ್. ಒಂದಿಷ್ಟು ಡಿ ಪಿ ಪಾರ್ಟಿಕಲ್ಸಿಗೆ ಪಾಸಿಟಿವ್, ಒಂದಿಷ್ಟು ಡಿ ಪಿ ಪಾರ್ಟಿಕಲ್ಸಿಗೆ ನೆಗೆಟಿವ್ ಚಾರ್ಜ್ ಇರೋಂಗಿಲ್ಲ. ಸೊ ಆಲ್ ಪಾರ್ಟಿಕಲ್ಸ್ ಹ್ಯಾವ್ ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ಓಕೆ, ನಮ್ಗೆ ಏನು ಗೊತ್ತಾಯ್ತು, ಕೊಲೈಡ್ಸಿಗೆ ಪಾಸಿಟಿವ್ ಚಾರ್ಜ್ ಇರ್ತದೆ. ಅಂದರೆ ಐದರ್ ಅ ಕೊಲೈಡ್ ವಿಲ್ ಬಿ ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್ ಆರ್ ಇಟ್ ವಿಲ್ ಬಿ ಅ ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್. ಓಕೆ, ಇಷ್ಟು ಆಯ್ತು. ಈಗ ನಾವು ಮುಂದೆ ಈ ವಿಡಿಯೋ ಒಳಗೆ ಏನು ಡಿಸ್ಕಸ್ ಮಾಡಬೇಕು ಅಂದ್ರೆ, ಚಾರ್ಜ್ ಹೆಂಗೆ ಬಂತು, ಒಂದು ಕೊಲೈಡಿಗೆ ಅದಕ್ಕೆ ಪಾಸಿಟಿವ್ ಚಾರ್ಜರ್ ಇರಲಿ, ಅದು ಪಾಸಿಟಿವ್ಲಿ ಚಾರ್ಜ್ ಕೊಲೈಡರ್ ಇರಲಿ, ನೆಗೆಟಿವ್ಲಿ ಚಾರ್ಜರ್ ಇರಲಿ, ಆ ಚಾರ್ಜ್ ಹೆಂಗೆ ಬಂತು ಅದಕ್ಕೆ ಕೊಲೈಡಿಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದಿಷ್ಟು ಥಿಯರೀಸ್ ಅದಾವೆ. ಅದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಒಂದು ಥಿಯರಿ ಐತಿ. ಆ ಥಿಯರಿ ನಾವು ನಮ್ಮ ಸಿಲೆಬಸ್ಸಿಗೆ ಐತಿ. ಆ ಥಿಯರಿ ನಾವು ಕಲಿಬೇಕು. ಆ ಥಿಯರಿ ನಮ್ಗೆ ಏನು ಹೇಳ್ತೈತಿ ಅಂದ್ರೆ, ಚಾರ್ಜ್ ಕೊಲೈಡಿಗೆ ಹೆಂಗೆ ಬಂದಿರಬಹುದು. ಫಸ್ಟ್ ಆಫ್ ಆಲ್ ಬಿಫೋರ್ ಓಕೆ, ಹಾಂ, ಇದು ಬಿಫೋರ್ ಐ ಕಂಟಿನ್ಯೂ ಅದು ಎಕ್ಸಾಕ್ಟ್ ಆ ಥಿಯರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮದು ನಾನು ಏನು ಹೇಳ್ಬೇಕು ನಿಮಗೆ, ಇದು ಥಿಯರಿ. ಇದು ಥಿಯರಿ ಅಂದರೆ ಹೆಂಗೆ, ಓಕೆ, ಐ ಎಕ್ಸ್ಪ್ಲೇನ್ ಇಟ್ ಆ್ಯಂಡ್ ಐ ಟೆಲ್ ಯು. ಅಂದ್ರೆ ಈಗ ಇದು ಅದಾದಮೇಲೆ ಓಕೆ, ಚಾರ್ಜ್ ಬಂದುಬಿಟ್ಟಿದೆ. ಈಗ ಆಲ್ರೆಡಿ ಕೊಲೈಡ್ಸ್ ಆಲ್ರೆಡಿ ಹ್ಯಾವ್ ಚಾರ್ಜ್. ಎದಕ್ಕೆ ಚಾರ್ಜ್ ಬಂದಿರಬಹುದು, ಹೆಂಗೆ ಬಂದಿರಬಹುದು ಅಂತ ಅಸಂಪ್ಷನ್ಸು, ಥಿಯರೀಸ್ ಇವು ಎಲ್ಲ. ಈಗ ನಮ್ಮ ಯೂನಿವರ್ಸ್ ಎಲ್ಲ ಗ್ಯಾಲಕ್ಸೀಸು, ಪ್ಲ್ಯಾನೆಟ್ಸ್ ಅದಾವೆ. ಅದ್ರಾಗ ಒಂದು ಪ್ಲ್ಯಾನೆಟ್ ಅರ್ತ್, ಅದರೊಳಗೆ ನಾವು ಅದೀವಿ. ಈಗ ನಾವು ಇದನ್ನೆಲ್ಲ ಕಲಿ ಮುಂದೆ ವೆನ್ ವಿ ಸ್ಟಡಿ ದೀಸ್ ಥಿಂಗ್ಸ್ ಎಲ್ಲ ಓಕೆ, ಬಿಗ್ ಬ್ಯಾಂಗ್ ಥಿಯರಿ ಆಯ್ತು, ಒಂದೇನೋ ಹೆವಿ ಎಕ್ಸ್ಪ್ಲೋಷನ್ ಆಯ್ತು, ಅದ್ರಾಗಿಂದ ಇವೆಲ್ಲ ಬಂದು ಅಂತ ಅಂತಾರ. ಇವು ಥಿಯರಿ ಇವು ಅಂತ ಅಂತಾರೆ. ಇವು ಆ್ಯಕ್ಚುಲಿ ಏನೈತಿ ಅವಂಗೂ ಗೊತ್ತಿಲ್ಲ. ಅಂದ್ರೆ ಮೋಸ್ಟ್ ಪಾಪ್ಯುಲರ್ಲಿ ಬಿಲೀವ್ಡ್ ಥಿಯರಿ ಇಸ್ ಬಿಗ್ ಬ್ಯಾಂಗ್ ಥಿಯರಿ ಅಬೌಟ್ ದ ಯೂನಿವರ್ಸ್. ಇಟ್ ಮೈಟ್ ಬಿ ಸಮಥಿಂಗ್ ಎಲ್ಸ್, ಅಲ್ಲ, ಯಾರಿಗೆ ಗೊತ್ತು. ಅಂದ್ರೆ ಇದೆ, ಬಟ್ ಅದು ಥಿಯರಿ. ಅದು ಹಂಗೆ ಇದು ಥಿಯರೀಸ್ ಇವು ಹೆಂಗೆ ಕೊಲೈಡ್ಸಿಗೆ ಚಾರ್ಜ್ ಬಂದವು ಅಂತ ಡಿಸ್ಕಸ್ ಮಾಡೋಕ್ಕೆ ಥಿಯರೀಸ್. ಅದ್ರಾಗ ಒಂದು ಇಂಪಾರ್ಟೆಂಟ್ ಥಿಯರಿ ನಮ್ಮ ಸಿಲೆಬಸ್ಸಿಗೆ ಇಟ್ಟಾರ. ಆ ಥಿಯರಿ ಹೆಸರು ಇಲ್ಲಿ ನಾನು ಬರೀತೀನಿ, ಬರೆದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಆ ಥಿಯರಿಗೆ ಒಂದು ಹೆಸರೇ, ಏನು ಹೆಸರದು ಅಂದ್ರೆ, there is sufficient light. ಆ ಥಿಯರಿ ಹೆಸರು ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್. ನೀವು ಬೇಸ್ ಬುಕ್ನಾಗ ಅಲ್ಲಿ ಥಿಯರಿ ಹೆಸರು ಬರ್ದಿರ್ತಾರೆ. ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್ ಫ್ರಾಮ್ ಸೊಲ್ಯೂಷನ್ಸ್. ಸಾರಿ ಫಾರ್ ದ ಬ್ಯಾಡ್ ಹ್ಯಾಂಡ್ ರೈಟಿಂಗ್. This is the name of the theory, preferential adsorption of ions from solutions. ಈ ಥಿಯರಿಯಿಂದ ನಾವು ಏನು ಕಲಿಬೇಕು,
ಕೊಲೈಡ್ಸಿಗೆ ಚಾರ್ಜ್ ಹೆಂಗೆ ಬಂತು ಅಂತ ನಾವು ಕಲಿಬೇಕು. ಓಕೆ, ಸಾರಿ ಫಾರ್ ದಿಸ್. ಓಕೆ, ದಿಸ್ ಇಸ್ ನೇಮ್ ಆಫ್ ದ ಥಿಯರಿ. ಸೊ ಹೆಂಗೆ ಕೊಲೈಡ್ಸಿಗೆ ಸಾರಿ ಫಾರ್ ದಿಸ್ ಕೊಲೈಡ್ಸಿಗೆ ಹೆಂಗೆ ಚಾರ್ಜ್ ಬಂತು ಅಂತ ನಾವು ವಿ ಶುಡ್ ಲರ್ನ್. ವಿಲ್ ಸ್ಟಾರ್ಟ್ ಸ್ವಲ್ಪ ಏನು ಮಾಡೋಣ, ಸ್ವಲ್ಪ ಹಿಂದೆ ಹೋಗಿ ಪೆಪ್ಟೈಸೇಷನ್ ಏನಿದು? ಪೆಪ್ಟೈಸೇಷನ್ ಈಸ್ ಅ ಮೆಥಡ್ ಟು ಪ್ರಿಪೇರ್ ಕೊಲೈಡ್ಸ್. ಸೊ ಅದನ್ನು ಆ ಕನ್ಸೆಪ್ಟನ್ನು ಸ್ವಲ್ಪ ರೀಕಾಲ್ ಮಾಡ್ಕೊತ ಈ ಥಿಯರಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಈ ಥಿಯರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಇಫ್ ಯು ಜಸ್ಟ್ ರೀಡ್ ಇಟ್ ಫ್ರಮ್ ದ ಬುಕ್. ಸೊ ಈ ವಿಡಿಯೋನ ಪೂರ ಲಕ್ಷ ಕೊಟ್ಟು ಕೇಳ್ರಿ, ಲಾಸ್ಟ್ ತನಕ ನೋಡಿರಿ. ಎಲ್ಲ ವೀಡಿಯೋಸು ನೋಡಾಕ್ತೀರಿ ಅಂತ ನಾನು ಅಂದ್ಕೊಂಡಿನಿ. ಇದನ್ನು ಸ್ವಲ್ಪ ನಿಮಗೆ ಆಮೇಲೆ ಕಾಂಪ್ಲಿಕೇಟೆಡ್ ಆಗಬಾರ್ದು. ಸೊ ಪ್ಲೀಸ್ ನಾನು ಕರೆಕ್ಟ್ ಹೇಳ್ಬಿಡ್ತೀನಿ, ನೀವು ಕರೆಕ್ಟ್ ಕೇಳಿಬಿಡ್ರಿ. ಓಕೆ, ಸೊ ಪೆಪ್ಟೈಸೇಷನ್ ವಾಪಸ್ ಹೋಗೋಣ. ಪೆಪ್ಟೈಸೇಷನ್ ವಾಸ್ ಅ ಮೆಥಡ್ ಟು ಪ್ರಿಪೇರ್ ಕೊಲೈಡ್ಸ್. ಅವಾಗ ಏನು ಮಾಡಿದ್ದೀನಿ ನಾನು, AgCl ಸಾಲ್ವ್ ಮಾಡಕ್ಕೆ ಹೊಂಟಿದ್ದೆ. ಸೊ ವಾಟ್ರ್ ತೊಗೊಂಡೆ, ವಾಟರ್ ವಾಸ್ ಮೈ ಡಿಸ್ಪೋಷನ್ ಮೀಡಿಯಮ್. ಸೊ AgCl ಹಾಕಿಬಿಟ್ಟೆ. AgCl ಏನಾಯ್ತು, ಹೋಗಿ ಕೆಳಗೆ ಸೆಟಲ್ ಆಗಿಬಿಡ್ತಿಲ್ಲ. ಇಟ್ ಡಿಡ್ ನಾಟ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಇಟ್ ಜಸ್ಟ್ ಗಾಟ್ ಸೆಟಲ್ಡ್ ಡೌನ್. ಇಟ್ ಗಾಟ್ ಪ್ರೆಸಿಪಿಟೇಟೆಡ್ ಅಟ್ ದ ಬಾಟಮ್ ಆಫ್ ದ ಕಂಟೈನರ್. ಇದೇನು AgCl. ಇದಕ್ಕೆ ಕೊಲೈಡ್ ಆಗಿ ಮಾಡೋಕ್ಕೆ, ಇದು ಕೊಲೈಡ್ ಇಲ್ಲ ಈಗ. ಎದಕ್ಕೆ ಅದು ಕೊಲೈಡ್ ಅಲ್ಲ ಅಂದರೆ, ಬಿಕಾಸ್ ದೀಸ್ ಪಾರ್ಟಿಕಲ್ಸ್ ಆರ್ ನಾಟ್ ಡಿಸ್ಪೋರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್, ದೇ ಹ್ಯಾವ್ ಸೆಟಲ್ಡ್ ಡೌನ್. ನಾವು ಟು ಮೇಕ್ ಇಟ್ ಅ ಕೊಲೈಡ್ ನಾವು ಏನು ಮಾಡಿದ್ವಿ, AgNO3 ಹೊರಗಿಂದ ಹಾಕಿದ್ವಿ. AgNO3 ಹಾಕಿದ್ವಿ. ಅವಾಗ ಈ AgCl ಪಾರ್ಟಿಕಲ್ ಯಾವುದೋ ಒಂದು ತೊಗೊತೀನಿ, ಇದನ್ನು ಹಂಗೆ ಪಟ್ಟಂತ ರಿಕಾಲ್ ಮಾಡತ್ತೀನಿ ಪೆಪ್ಟೈಸೇಷನ್. ಈ ಒಂದು AgCl ಪಾರ್ಟಿಕಲ್ ಮೇಲೆ ಇದ್ರಾಗ ಏನು ಕಾಮನ್ ಅಂದರೆ Ag ಪ್ಲಸ್ ಕಾಮನ್. ಬಟ್ ಇದು ಡಿಸೋಸಿಯೇಟ್ ಆಗಲ್ಲ, AgCl ಉಳ್ಕೊಂಡಿದ್ದು, ಇದು ಡಿಸೋಸಿಯೇಟ್ ಆಗುತ್ತೆ. ನಾವು ಆ ವಿಡಿಯೋ ಡಿಸ್ಕಸ್ ಮಾಡೀನಿ ನಾನು. ಸೊ ಇದು AgCl ಪಾರ್ಟಿಕಲ್ಸ್ ಮೇಲೆ ಈ Ag ಪ್ಲಸ್ ಅಯಾನ್ಸ್ ಬಂದು ಭಾಳಷ್ಟು ಅಯಾನ್ಸ್ ಬಂದು ಹಿಂಗೇನಾಗ್ತವೆ, ಎಡ್ಸಾರ್ಬ್ ಆಗ್ತವೆ. ಇವೆಲ್ಲ ಏನು Ag ಪ್ಲಸ್ ಅಯಾನ್ಸ್. ಸೊ ಹಿಂಗೆ ಎಡ್ಸಾರ್ಬ್ ಆದಮೇಲೆ ಈ ಕೊಲೈಡಲ್ ಪಾರ್ಟಿಕಲ್ಗೆ ಏನು ಬಂತು, ಚಾರ್ಜ್ ಬಂತು. ಹಂಗೆ ಪ್ರತಿಯೊಂದು ಕೊಲೈಡಲ್ ಪಾರ್ಟಿಕಲ್ಲಿಗೆ ಹಿಂಗೆ ಚಾರ್ಜ್ ಬರ್ತೈತಿ. ಸೊ ಪೆಪ್ಟೈಸೇಷನ್ ರಿಕಾಲ್ ಮಾಡಿದ್ದೀನಿ. ಸೊ ಈ ಕೊಲೈಡಲ್ ಪಾರ್ಟಿಕಲ್ಸಿಗೆ ಚಾರ್ಜ್ ಬಂತು ಅಂದರೆ ನಾಗಲೇ ಹೇಳ್ತಿದ್ದೆ, ಎಲ್ಲ ಕೊಲೈಡಲ್ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಚಾರ್ಜ್ ಬಂತು. ಸೊ ಇದು ಯಾವುದು ಈ ಕೊಲೈಡದ ಚಾರ್ಜ್ ಏನು ಅಂತ ಕೇಳಿದ್ರೆ ಪಾಸಿಟಿವ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್ ಫ್ರಮ್ ಸೊಲ್ಯೂಷನ್ಸ್. ಈ ಥಿಯರಿ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೈತಿ, ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಪೆಪ್ಟೈಸೇಷನ್ ಮೆಥಡ್ಲಿ ನಮ್ಮ ರಿಕಾಲ್ ಮಾಡಿಕೊಂಡು ನಾವು ಏನು ಹೇಳಿದ್ವಿ ಇಲ್ಲೇ, ನಾವು ಏನು ಹೇಳ್ಕೊಂಡ್ವಿ ಇಲ್ಲೇ ಅಂದ್ರೆ, ಈ ಕೊಲೈಡ್ ಪಾಸಿಟಿವ್ಲಿ ಚಾರ್ಜ್ಡು. ಎದಕ್ಕೆ ಪಾಸಿಟಿವ್ಲಿ ಚಾರ್ಜ್ಡು ಅಂದ್ರೆ, ಇದು ಮೊದಲು ಕೊಲೈಡ್ ಇದ್ದಿದ್ದಿಲ್ಲ, ಕೊಲೈಡ್ ಆದಮೇಲೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಬಂತು. ಅದಕ್ಕೆ ಈ ಕೊಲೈಡು ಆಯ್ತು, ಪಾಸಿಟಿವ್ ಚಾರ್ಜು ಬಂತು. ಆಮೇಲೆ ಇಫ್ ಐ ಆಸ್ಕ್ ಯು, ಈ ಕೊಲೈಡ್ದು ಏನು ಚಾರ್ಜ್, ಪಾಸಿಟಿವ್ ಅಂತ ಹೇಳ್ಬೋದು. ಕೊಲೈಡು ಆಯ್ತು ಅಂದ್ರೆ ಏನು, ಎದಕ್ಕೆ ಕೊಲೈಡ್ ಆಗ್ತದೆ, ಮೊದಲು ಎದಕ್ಕೆ ಇದ್ದಿಲ್ಲ ಅಂತ ಕೇಳ್ಕೊಂತಿತ್ತು. ಎಲ್ಲದಕ್ಕೂ ಪಾಸಿಟಿವ್ ಬಂದು ಕೂಡ ಏನಾಗ್ತದೆ, ಸ್ಟಾರ್ಟೆಡ್ ರಿಪೆಲಿಂಗ್ ಆ್ಯಂಡ್ ದಿ ಗಾಟ್ ಡಿಸ್ಪೋಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ಅದು ಕೊಲೈಡ್ ಆಯ್ತು. ಯಾವ ಚಾರ್ಜ್ ಕೊಲೈಡ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್. ಸೊ ಚಾರ್ಜ್ ಹಿಂಗೆ ಬಂತು ಅಂತ ಈ ಥಿಯರಿ ಹೇಳ್ತೈತಿ. ಈ ಥಿಯರಿ ಹೇಳಿಲ್ಲ, ಅದು ಪೆಪ್ಟೈಸೇಷನ್ ಹೇಳ್ತು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್ ಅಂತೇನು, ಪ್ರಿಫರೆನ್ಸ್. ಓಕೆ, ಈಗ ಸ್ವಲ್ಪ ಕೊಟ್ಟೆ. ಪ್ರಿಫರೆನ್ಸ್ ಅಂದ್ರೆ ಏನು? ಈಗ ಐ ವಿಲ್ ಗಿವ್ ಯು ಐಸ್ ಕ್ರೀಮ್ ಆ್ಯಂಡ್ ಐ ವಿಲ್ ಗಿವ್ ಯು ಮಿಲ್ಕ್ ಶೇಕ್. ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಮಿಲ್ಕ್ ಶೇಕ್, ವಿಚ್ ಒನ್ ವಿಲ್ ಯು ಪ್ರಿಫರ್ ಅಂತ ಕೇಳಿದ್ರೆ ಯು ಹ್ಯಾವ್ ಅ ಚಾಯ್ಸ್ ಅಲ್ಲ, ಐದರ್ ಐಸ್ ಕ್ರೀಮ್ ಆರ್ ಮಿಲ್ಕ್ ಶೇಕ್. ಹಂಗೆ ಅದಕ್ಕೆ ಪ್ರಿಫರೆನ್ಸ್ ಅಂತಾರಲ್ಲ. ಐದರ್ ಯು ಪ್ರಿಫರ್ ಮಿಲ್ಕ್ ಶೇಕ್ ಆರ್ ಯು ಪ್ರಿಫರ್ ಐಸ್ ಕ್ರೀಮ್. ಸೊ ಇಲ್ಲೇ ಈ AgCl ಪಾರ್ಟಿಕಲ್ಸಿಗೆ ಐದರ್ ಇಟ್ ಕುಡ್ ಹ್ಯಾವ್ ಪ್ರಿಫರ್ಡ್ Ag ಪ್ಲಸ್ ಆರ್ NO3 ಮೈನಸ್, ಬಟ್ ಇಟ್ ಪ್ರಿಫರ್ಡ್ Ag ಪ್ಲಸ್ ಬಿಕಾಸ್ ಅದು ಕಾಮನ್ ಅಯಾನ್. ಸೊ ಅದು ಪ್ರಿಫರ್ ಮಾಡಿ ಅಡ್ಸಾರ್ಬ್ ಆಯಿತು. ಸೊ ಅದು ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್. Ag ಪ್ಲಸ್ಸನ್ನು ಅಡ್ಸಾರ್ಬ್ ಮಾಡ್ಕೋಬೋದಿತ್ತು, NO3 ಮೈನಸನ್ನು ಅಡ್ಸಾರ್ಬ್ ಮಾಡ್ಕೋಬೋದಿತ್ತು, ಬಟ್ ಅದು Ag ಪ್ಲಸ್ಸನ್ನು ಮಾಡ್ಕೊಳ್ತು, ಯಾಕಂದರೆ ಅದು ಕಾಮನ್ ಅಯಾನ್. ಸೊ
ಅದು ಈ ಥಿಯರಿಗೆ ಏನು ಹೆಸರು? ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್. ಸೊ ಹೀಗಾಗಿ ಇದಕ್ಕೆ ಚಾರ್ಜ್ ಬಂತು, ಹೀಗಾಗಿ ಎಲ್ಲ ಕೊಲಾಯ್ಡ್ಸಿಗೂ ಅದಕ್ಕೆ ಚಾರ್ಜ್ ಬಂತು, ಹೀಗಾಗಿ ಎಲ್ಲ ಕೊಲಾಯ್ಡ್ಸಿಗೂ ಚಾರ್ಜ್ ಇರ್ತೈತಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಏನು ಕ್ವಶನ್ ಬರುತ್ತೆ ನಿಮಗೆ ಬರಬಹುದು ಅಂದ್ರೆ, ಎಲ್ಲ ಕೊಲಾಯ್ಡ್ಸನ್ನು ನಾವು ಪೆಪ್ಟೈಸೇಷನ್ಲೇ ಮಾಡೋಂಗಿಲ್ಲಲ್ಲ. ಸೊ ಎಲ್ಲ ಕೊಲಾಯ್ಡ್ಸನ್ನು ಪೆಪ್ಟೈಸೇಷನ್ಲಿ ಪ್ರಿಪೇರ್ ಮಾಡೋಂಗಿಲ್ಲ ಅಂದ್ರೆ ಹೌ ಕ್ಯಾನ್ ಯು ಟೆಲ್ ದೋಸ್ ಕೊಲಾಯ್ಡ್ಸ್ ವಿಚ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಯೂಸಿಂಗ್ ಅದರ್ ಮೆಥಡ್ಸ್? ಪೆಪ್ಟೈಸೇಷನ್ ಬಿಟ್ಟು ಬೇರೆ ಮೆಥಡ್ಲೆ ಏನು ಕೊಲಾಯ್ಡ್ಸ್ ಪ್ರಿಪೇರ್ ಮಾಡಿದ್ವಿ ಅವಕ್ಕೆ ಚಾರ್ಜ್ ಹೆಂಗೆ ಬಂತು ಅಂತ ಕ್ವಶನ್ ಬರ್ತದೆ. ಅದಕ್ಕೆ ಹೇಳತ್ತೀನಿ, ಇದು ಥಿಯರಿ. ದಿಸ್ ಥಿಯರಿ ಇದು ಹೆಂಗೆ ಗೊತ್ತಂತ ಥಿಯರಿ ಅಂದ್ರೆ, ಈಗ ಒಬ್ಬ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆಡತ್ತಿದ್ದ, ಒಬ್ಬ ಬಾಲರ್ ಬಂದು ಹಾಕಿದ ಬಾಲ್ ಅಟ್ 145 km/h. ಓಕೆ, ಅದು ಬಿಟ್ರಿ, ಸುಮ್ಮ ಒಬ್ಬ ಬಾಲರ್ ಬಂದು ಬಾಲ್ ಹಾಕಿದ, ಬ್ಯಾಟ್ಸ್ಮನ್ ಹೊಡೆದ, 6 ಹೋತು ಬಾಲ್. ಈಗ 6 ಹೋಗೈತೆ, ಅದು ಅವ ಹೊಡೆದ 6 ಹೋತು. ನಾವು ವಿ ಆರ್ ಅನಲೈಸಿಂಗ್ ಅವ ಹೆಂಗೆ ಹೊಡೆದ. ಅಷ್ಟು ಚಲೋ ಬ್ಯಾಟ್ಸ್ಮನ್ ಅಲ್ಲಲ್ಲ, ಅವ ಹೆಂಗೆ 6 ಹೊಡೆದ. ವಿ ಆರ್ ಟ್ರೈಂಗ್ ಟು ಅನಲೈಸ್. ಈಗ ಆಲ್ರೆಡಿ ಕೊಲೈಡ್ಸಿಗೆ ಚಾರ್ಜ್ ಐತಿ ಅಂತ ಗೊತ್ತು ನಮಗೆ, ಅದು ಹೆಂಗೆ ಬಂತು, ಎದಕ್ಕೆ ಬಂತು, ವಿ ಆರ್ ಟ್ರೈಂಗ್ ಟು ಅನಲೈಸ್ ಆಫ್ಟರ್ ವಿ ಕೇಮ್ ಟು ನೋ ದ್ಯಾಟ್ ಕೊಲೈಡ್ಸ್ ಹ್ಯಾವ್ ಚಾರ್ಜ್ ಅಂತ ನಮ್ಗೆ ಗೊತ್ತಾದಮೇಲೆ ಎದಕ್ಕೆ ಬಂದು ಹೆಂಗೆ ಬಂದು ಅಂತ ನೋಡೋಕೆ, ಅನಲೈಸ್ ಮಾಡೋಕೆ ಟ್ರೈ ಮಾಡಕತ್ತೀವಿ. ಅವ್ನು 6 ಹೊಡೆದು ಬಿಟ್ಟಾನ. ಈಗ ಹೊಡೆದ್ಮೇಲೆ ಅವ್ನು ಹೆಂಗೆ ಹೊಡೆದ, ಓಕೆ ಜಗ್ ಶಕ್ತಿ ಹಾಕಿ ಹೊಡೆದ್ನೋ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಬೇಸಿದ ಹೊಡೆದು ಹೋತೋ ಅಥವಾ ಆ್ಯಕ್ಚುಲಿ ಅವ್ನು ಬ್ಯಾಟಿಂಗ್ ಟ್ಯಾಲೆಂಟ್ ಆಯಿತು. ವಿ ಆರ್ ಟ್ರೈಂಗ್ ಟು ಅನಲೈಸ್ ಆಫ್ಟರ್ ಹಿ ಹಿಟ್ ದ 6. ನೌ ವಿ ಆರ್ ಟ್ರೈಂಗ್ ಟು check how colloids got charge. Once we came to know that colloids have charge, we are trying to analyze how they got the charge. Now, how did we come to know colloids have charge in the first place? ನಮ್ಗೆ ಹೆಂಗೆ ಗೊತ್ತಾಗ್ತಪ್ಪ ಫಸ್ಟಿಗೆ ಕೊಲೈಡ್ಸಿಗೆ ಚಾರ್ಜ್ ಐತಿ ಅಂತ ಹೆಂಗೆ ಗೊತ್ತಾಯ್ತು? ಅದಕ್ಕೆ ಒಂದು ಟಾಪಿಕ್ ನಾವು ಎಲೆಕ್ಟ್ರೋಫೋರಸಿಸ್ ಅಂತ ಕಲಿಬೇಕು. ವೆರಿ ಸಿಂಪಲ್ ಟಾಪಿಕ್ ಐತೆ, ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳಿದೆ. ಎಲೆಕ್ಟ್ರೋಫೋರಸಿಸ್ ಮಾಡ್ತೀವಿ ನಾವು, ಅದರಿಂದ ನಮ್ಗೆ ಕೊಲೈಡ್ಸಿಗೆ ಚಾರ್ಜ್ ಐತಿ ಅಂತ ಗೊತ್ತಾಗುತ್ತೆ. ಓಕೆ, ಈ ಕೊಲೈಡ್ಸಿಗೆ ಕೊಟ್ಟು ಚಾರ್ಜ್ ಐತಿ, ಎದಕ್ಕೈತಿ ಅಂತ ಹೇಳಕ್ಕೆ ಒಂದು ಥಿಯರಿ ನಾವು ಕರಿತೀವಿ. ಆ ಥಿಯರಿ ಯಾವುದು? ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್. ಅದನ್ನು ಈಗ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಇನ್ನೂ ಎಕ್ಸ್ಪ್ಲನೇಷನ್ ಅದು ಕಂಟಿನ್ಯೂ ಮಾಡ್ತೀನಿ. ಬಟ್ ಈಗ ನಿಮಗೆ ಏನು ಕ್ವಶನ್ ಬಂದಿರ್ಬೋದು, ಎಲ್ಲ ಪೆಪ್ಟೈಸೇಷನ್ಲಿ ಆಗಿರೋಂಗಿಲ್ಲ. ಸೊ ಅದೇ ಹೇಳ್ತೀನಿ, ದಿಸ್ ಇಸ್ ಅ ಥಿಯರಿ ವಿಚ್ ಟೆಲ್ಸ್ ಅಸ್ ಹಿಂಗೆ ಬಂದಿರ್ಬೋದು. ದೇರ್ ಆರ್ ಲಾಟ್ ಆಫ್ ಅದರ್ ಥಿಯರೀಸ್ ಆಲ್ಸೋ. ನಮ್ಮ ಸಿಲೆಬಸ್ಸಿಗೆ ಇಲ್ಲವು, ಇನ್ನೊಂದು ನಮ್ಮ ಸಿಲೆಬಸ್ಸಿಗೆ ಆ್ಯಕ್ಚುಲಿ ಇಲ್ಲ. ಆದರೆ ಹಂಗೆ ನಿಮಗೆ ಹೇಳ್ತೀನಿ, ನಿಮ್ಗೇನು ಕ್ವಶನ್ಸ್ ಬರಾಗ್ತಿದ್ರೆ ಅದಕ್ಕೆ ಕ್ವಶನ್ಸ್ ಕ್ಲಿಯರ್ ಮಾಡೋಕ್ಕೆ ಒಂದು ಪಟ್ ಅಂತ ಹಂಗೆ ಹೇಳ್ತೀನಿ ನಾನು. ಇದು ನಮ್ಮ ಥಿಯರಿ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಬಟ್ ಹಂಗೆ ಜಸ್ಟ್ ಐ ಟೇಕ್ ಅ ಮಿನಿಟ್ ಆ್ಯಂಡ್ ಎಕ್ಸ್ಪ್ಲೈನ್. ಬ್ರೆಡಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್. ಗೋಲ್ಡ್ ಸಾಲ್ವ್ ಪ್ರಿಪೇರ್ ಮಾಡ್ತೀವಿ ನಾವು. ಗೋಲ್ಡ್ ಸಾಲ್ವ್ ಪ್ರಿಪೇರ್ ಮಾಡ್ತೀವಿ. ಗೋಲ್ಡ್ ಸಾಲಿಗೂ ಏನರ ಒಂದು ಚಾರ್ಜ್ ಇರ್ತೈತಿ, ನಂಗೆ ಐದರ್ ನೆಗೆಟಿವ್ ಇರ್ತೈತಿ, ಪಾಸಿಟಿವ್ ಇರ್ತೈತಿ. ಸೊ ಅಲ್ಲಿ ಹೆಂಗೆ ಚಾರ್ಜ್ ಬಂತು, ಅದು ಪೆಪ್ಟೈಸೇಷನ್ಲೇ ಮಾಡೋಂಗಿಲ್ಲ, ನಾವು ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ಲಿ ಮಾಡ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ, 2 ಗೋಲ್ಡ್ ಎಲೆಕ್ಟ್ರೋಡ್ ತೊಗೊಂಡು ಎಲೆಕ್ಟ್ರಿಕ್ ಆರ್ಕ್ ಈ ಸ್ಟ್ರಕ್ ವೇಪರೈಸಸ್ ಆ್ಯಂಡ್ ಅದು ಐಸ್ ಬಾತಿರ್ತೈತಿ ಹೊರಗೆ. ಇದನ್ನೆಲ್ಲ ನೀವು ಹಳೆ ವೀಡಿಯೋ ನೋಡಿದ್ರೆ ಗೊತ್ತಿರ್ತೈತಿ. ಪೆಪ್ಟೈಸೇಷನ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್. ಸೊ ಅಲ್ಲಿರೋ ಐಸ್ ಬಾತ್ ಇಮಿಡಿಯೇಟ್ಲಿ ಕಂಡೆನ್ಸ್ ಮಾಡ್ತೈತಿ. ಸೊ ಅವಾಗ ಹಂಗೆ ಕಂಡೆನ್ಸ್ ಮಾಡೋ ಮುಂದೆ ಗೋಲ್ಡ್ ಸಾಲಿಡ್ ಇದ್ದಿದ್ದು ಏನು ವೇಪರ್ ಫಾರ್ಮಿಗೆ ಹೋತು. ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗಿ ಹಿಂಗೆ ಪಟ್ ಅಂತ 1 ಸೆಕೆಂಡ್ನಾಗ ಏನು ಕನ್ವರ್ಟ್ ಆತ, ಅವಾಗ ಒಂದಿಷ್ಟು ಎಲೆಕ್ಟ್ರಾನ್ಸನ್ನು ಅದು ಹೊರಗೆ ಒಗಿತೈತಂತ. ದ ಎಲೆಕ್ಟ್ರಿಕ್ ಆರ್ಕ್ ಈಸ್ ಸ್ಟ್ರಕ್. ದ್ಯಾಟ್ ಎಲೆಕ್ಟ್ರಿಕ್ ಆರ್ಕ್ ಎಷ್ಟು ಹೈ ವೋಲ್ಟೇಜ್ ಇರ್ತೈತಿ ಅಂದ್ರೆ, ಗೋಲ್ಡ್ ವೆನ್ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಗ್ಯಾಸ್, ಇಟ್ ಥ್ರೋಸ್ ಸಮ್ ಎಲೆಕ್ಟ್ರಾನ್ಸ್ ಇನ್ ಟು ದ ಏರ್. ಅಂದರೆ ಎದಕ್ಕದು ವೈ ಇಟ್ ಥ್ರೋಸ್ ಎಲೆಕ್ಟ್ರಾನ್ಸ್ ಇನ್ ಟು ದ ಏರ್ ಅಂದ್ರೆ, ಅದಕ್ಕೆ ಬೇಕಾಗಿರೋ ಅಯೋನೈಸೇಷನ್ ಎಂಥಲ್ಪಿ ಸಿಕ್ಕಿರ್ತದೆ. ಅದಕ್ಕೆ ಏನು, ವಾಟ್ ಇಸ್ ಅಯೋನೈಸೇಷನ್ ಎಂಥಲ್ಪಿ? ಟ್ರೈ ಟು ರಿಕಾಲ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಸೊ ಅನ್ನೋಯಿಂಗ್ಲಿ ಅಥವಾ ಅನ್ವಾಂಟೆಡ್ಲಿ ನಾವು ಏನು ಮಾಡಿದ್ವಿ, ಅದು ಅಯೋನೈಸೇಷನ್ ಎಂಥಲ್ಪಿ ಪ್ರೊವೈಡ್ ಮಾಡಿಬಿಟ್ವಿ. ಸೊ ಎಲೆಕ್ಟ್ರಾನ್ ಅದರಿಂದ ಕಿತ್ಬಿಟ್ಟು, ಎಲೆಕ್ಟ್ರಾನ್ ಕಿತ್ತಿದ್ರೆ ಅದು ಚಾರ್ಜ್ ಬಂತು. ಸೊ ಚಾರ್ಜ್ ಹೆಂಗೆ ಬಂತು ಅನ್ನೋದಕ್ಕೆ ಇನ್ನೊಂದು ಥಿಯರಿ ಇದು. ಹಂಗೆ ಇನ್ನೊಂದಿಷ್ಟು ರಗಡ್ ಥಿಯರೀಸ್ ಇರ್ತಾವೆ. ನಾವು ಕಲಿಯೋದು ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್. ಈ ಥಿಯರಿ ಬಗ್ಗೆ ಸ್ವಲ್ಪ ಇನಿಷಿಯಲಿ ಪೆಪ್ಟೈಸೇಷನ್ ಅಂತ ಎಕ್ಸಾಂಪಲ್ ತೊಗೊಂಡು ನಾನು ಹೇಳಿದೆ. ಈ ಎಕ್ಸಾಂಪಲ್ ಈಗ ಸದ್ಯ ಬಿಡ್ರಿ, ಇನ್ನೊಂದಿಷ್ಟು ಈ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡೋದೈತಿ. ಏನು ಅಂತ ನಾನು ಹೇಳ್ತೀನಿ. ಓಕೆ, ಈಗ ನಾನು ಹೇಳಿದ್ದು ಗೊತ್ತಾತಲ್ಲ ನಿಮಗೆ. ಇದನ್ನು ಹೇಳಿದೆ, ನಾನು ಏನು ಹೇಳಿದೆ ಈಗ ನಿಮಗೆ, ಇದನ್ನು ಹೇಳಿದೆ. ಎ ಜಿ ಸಿ ಎಲ್ ಎಕ್ಸಾಂಪಲ್ ತೊಗೊಂಡ್ವಿ. ಅದನ್ನು ಮಾಡೋಕ್ಕೆ AgNO3 ಹಾಕಿದ್ವಿ. ಅದಾಗಿಂದ Ag+ ಅನ್ನೋದು ಅಡ್ಸಾರ್ಬ್ ಮಾಡ್ಕೊಂತು, ಪ್ರಿಫರೆನ್ಷಿಯಲಿ Ag+ ಅನ್ನು ಅಡ್ಸಾರ್ಬ್ ಮಾಡ್ಕೊಂತು, NO3- ಅಲ್ಲ. ಸೊ ಇದಕ್ಕೊಂದು ಚಾರ್ಜ್ ಬಂತು ಅಂತ ಹೇಳಿದೆ. ಸೊ ದಿಸ್ ಇಸ್ ದ ಥಿಯರಿ. ಸೊ ಈಗ ಸ್ವಲ್ಪ ಆ ಥಿಯರಿನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಏನು ಕಂಟಿನ್ಯೂ ಮಾಡೋದೈತಿ ಇಲ್ಲ ಅಂತಂದ್ರೆ,
ಈಗ ಹಿಂಗೆ ಅನ್ಕೋರಿ. ಈಗ ನಾವೊಂದು ಕೊಲೈಡಲ್ ಸೊಲ್ಯೂಷನ್ ಮಾಡೀನಿ, ಅದ್ರದ್ದು ಡಿಸ್ಪರ್ಷನ್ ಮೀಡಿಯಮ್ ನೀರಲ್ಲ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ಡಿಸ್ಪರ್ಷನ್ ಮೀಡಿಯಮ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ AgNO3. ಇದು ನಂದಿಲ್ಲ, ಎಲ್ಲ ಹಾರಿ ಹೊಂಟ. ಹೌದು, ಪೇಪರ್ ವೇಟೆಡ್ ಆಯ್ತು. ಓಕೆ, ನಂದು ಒಂದು ಡಿಸ್ಪರ್ಷನ್ ಮೀಡಿಯಮ್ ನೀರಲ್ಲ ಈ ಸಲ. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ AgNO3 ಆ್ಯಂಡ್ KI, ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಅಯೋಡೈಡ್. ಇದ್ರ ಎರಡದ್ದು ಮಿಕ್ಸ್ಚರ್ ಈ ಸೊಲ್ಯೂಷನ್ AgNO3 ಆ್ಯಂಡ್ KI ಎರಡು ಸೇರಿಸಿ ನನ್ನ ಡಿಸ್ಪರ್ಷನ್ ಮೀಡಿಯಮ್ ಆಗಿದೆ. ಓಕೆ, ಡಿಸ್ಪರ್ಸ್ಡ್ ಫೇಸ್ ಈಸ್ AgI, ಸಿಲ್ವರ್ ಅಯೋಡೈಡ್. ಏನಾತೀಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಾನು ಒಂದು ಕೊಲೈಡ್ ಮಾಡೀನಿ. ಆ ಕೊಲೈಡ್ದು DP ಪಾರ್ಟಿಕಲ್ಸ್ AgI, DM is a mixture of AgNO3 and KI. ಈಗ ನೀವು ಹೇಳ್ರಿ, ಈ DP ಪಾರ್ಟಿಕಲ್ಸಿಗೆ AgIಗೆ ಯಾವ ಚಾರ್ಜ್? AgI DP ಪಾರ್ಟಿಕಲ್ಸ್ ಇರೋ ಕೊಲೈಡಿಗೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್? ಈ ಕೊಲೈಡಿಗೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು. ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಅನ್ನೋದು ಅದು ಯಾವ ಅಯಾನನ್ನು ಅಡ್ಸಾರ್ಬ್ ಮಾಡುತ್ತಾ ಅನ್ನೋದ್ರ ಮೇಲೆ ಡಿಪೆಂಡಾ. ಸೊ ಈಗ ಇಲ್ಲಿ DP ಪಾರ್ಟಿಕಲ್ಸ್ ಹಾಕ್ತೀನಿ ನಾನು. ಇದು DP ಪಾರ್ಟಿಕಲ್ AgI. ಇದ್ರ ಮೇಲೆ ಅದು ಏನನ್ನು ಅಡ್ಸಾರ್ಬ್ ಮಾಡ್ಕೊತೈತಿ? ಕಾಮನ್ ಅಯಾನನ್ನು ಪ್ರಿಫರ್ ಮಾಡ್ತೈತಿ, ಅಡ್ಸಾರ್ಬ್ ಮಾಡ್ತೈತಿ. ಸೊ ಈಗ ನೋಡಿರಿ, ಆಗಲೇ ಇರ್ತದೆ ಇಲ್ಲಿ AgCl DP ಪಾರ್ಟಿಕಲ್ಸ್ ಇದ್ವಾ. ಈ AgCl Ag+ಅನ್ನು ಅಡ್ಸಾರ್ಬ್ ಮಾಡ್ಕೊತು, ಇನ್ನು NO3- ಅನ್ನು ಮಾಡ್ಕೊತು, Ag+ಅನ್ನು ಮಾಡ್ಕೊತು. ಬಿಕಾಸ್ ಇದು ಕಾಮನ್, Ag ಈಸ್ ಕಾಮನ್. ಹಂಗೆ ವಿಚಾರ ಮಾಡಿ ಇಲ್ಲಿ ಹೇಳ್ರಿ, AgI ಏನನ್ನು ಅಡ್ಸಾರ್ಬ್ ಮಾಡ್ಕೊತೈತಿ? ಡಿಸ್ಪರ್ಷನ್ ಮೀಡಿಯಮ್ ಈ ಸಲ ಇಟ್ಸ್ ಎ ಮಿಕ್ಸ್ಚರ್ ಆಫ್ AgNO3 ಆ್ಯಂಡ್ KI. ನೋಡಿರಿ ನೀವು AgI AgNO3 ನೋಡಿರಿ, ಅದ್ರೊಳಗೆ ಏನು ಕಾಮನ್ ಐತಿ? Ag+ ಕಾಮನ್ ಐತಿ. ಓಕೆ, ಹಂಗಾರೆ Ag+ಅನ್ನು ಅಡ್ಸಾರ್ಬ್ ಮಾಡ್ಕೊತೈತಿ ಅಂತ ನಾವು ಅಂದ್ಕೊಂಡ್ರೆ, ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರೆ AgI KI ಒಳಗೆ ಕಂಪೇರ್ ಮಾಡಿರಿ. ಈಗ ಏನು ಕಾಮನ್ ಐತಿ? I- ಕಾಮನ್ ಐತಿ. ಸೊ ಇದು AgI ಎದನ್ನು ಅಡ್ಸಾರ್ಬ್ ಮಾಡ್ಕೋಬೇಕು? AgNO3 ಒಳಗೆ Ag+ ಕಾಮನ್, KI ಒಳಗೆ I- ಕಾಮನ್. ಇದು AgI ಏನೈತಿ? ಶುಡ್ ಇಟ್ ಅಡ್ಸಾರ್ಬ್ Ag+ ಫ್ರಮ್ AgNO3 ಆರ್ ಶುಡ್ ಇಟ್ ಅಡ್ಸಾರ್ಬ್ I- ಫ್ರಮ್ KI? ಬಿಕಾಸ್ ಇದು ಎರಡು ಸೇರಿ DM ಅಲ್ಲ. ಈಗ ಪ್ರಾಬ್ಲಮ್ ಆಗಿಬಿಟ್ಟೈತೆ. Ag+ ಬಂದು ಲಕ್ಷ ಕೊಡ್ರಿ. ಇದು AgI ಪಾರ್ಟಿಕಲ್. ಇದ್ರ ಸುತ್ತಲ ಎಲ್ಲ ಯಾವ ಬಂದು ಅಂದರೆ Ag+ ಪಾರ್ಟಿಕಲ್ಸ್ ಬಂದು ಅಂದ್ರೆ ಹಿಂಗೆ Ag+ ಬಂದು ಅಡ್ಸಾರ್ಬ್ ಆದ ಬಂದ್ರೆ Ag+ ಪಾರ್ಟಿಕಲ್ಸ್ ಹಿಂಗೆ ಬಂದು ಅಡ್ಸಾರ್ಬ್ ಆದ ಬಂದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್. ಸೊ ಇದು ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್ ಅಂತ ಅನ್ಬೋದು, ಅಥವಾ ಹಿಂಗೆ ಆತ ಅನ್ಕೋರಿ. ಇದು AgI, ಇದು AgI KI ಒಳಗೆ I- ಕಾಮನ್ ಐತಿ. ಸೊ I- ಎಲ್ಲ ಅಯಾನ್ಸ್ ಬಂದು ಹಿಂಗೆ ಅಡ್ಸಾರ್ಬ್ ಆಗುತ್ತಂದ್ರೆ I- ಎಲ್ಲ I- ಹಿಂಗೆ I- ಬಂದು ಅಡ್ಸಾರ್ಬ್ ಆದ ಬಂದರೆ ಇದು ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಅಂತ ಅನ್ಬೋದು. ಇದು ಪಾಸಿಟಿವ್ಲಿ ಚಾರ್ಜ್ ಕೊಲೈಡೋ ನೆಗೆಟಿವ್ಲಿ ಚಾರ್ಜ್ ಕೊಲೈಡೋ ಅನ್ನೋದು ಇದು Ag+ಅನ್ನು ಅಡ್ಸಾರ್ಬ್ ಮಾಡ್ಕೊತಿತ್ತು, ಇನ್ನು I- ಅಡ್ಸಾರ್ಬ್ ಮಾಡ್ಕೊತಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಇಟ್ ಹ್ಯಾಸ್ 2 ಆಪ್ಷನ್ಸ್. ಆಗಲೇ ನೋಡ್ರಿ, ಪ್ರಿಫರೆನ್ಷಿಯಲಿ Ag+ಅನ್ನು ಅಡ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಆಗಲೇ ಎಕ್ಸಾಂಪಲ್ ಒಳಗೆ. ಈಗ ಇದು AgIಗೆ ಪ್ರಿಫರ್ ಓಕೆ, ಇದೇನು ಪ್ರಿಫರ್ ಮಾಡ್ತೈತಿ? ಕಾಮನ್ ಅಯಾನನ್ನು ಪ್ರಿಫರ್ ಮಾಡ್ತೈತಿ. ಇದೇನು ಪ್ರಿಫರ್ ಮಾಡ್ತೈತಿ? ಕಾಮನ್ ಅಯಾನನ್ನು. ಇದನ್ನು ನೋಡಿದ್ರೆ Ag ಕಾಮನ್ ಐತಿ. AgI AgNO3 ಕಂಪೇರ್ ಮಾಡಿದ್ರೆ, AgI KI ಕಂಪೇರ್ ಮಾಡಿದರೆ I ಕಾಮನ್ ಐತಿ. ಸೊ ಎರಡು ಕಾಮನ್ ಅಯಾನೋ ಆದ್ವಿಲ್ಲ. ಸೊ ಈಗ Ag+ಅನ್ನು ಅಡ್ಸಾರ್ಬ್ ಮಾಡ್ಕೋಬೇಕು, Ag+ಅನ್ನು ಅಡ್ಸಾರ್ಬ್ ಮಾಡ್ಕೊಂಡು ಪಾಸಿಟಿವ್ ಚಾರ್ಜ್ ಆಗಬೇಕು, ಇನ್ನು I- ಅಡ್ಸಾರ್ಬ್ ಮಾಡ್ಕೊಂಡು ನೆಗೆಟಿವ್ ಕೊಲೈಡ್ ಆಗಬೇಕು ಅನ್ನೋದು ಹೆವಿ ಕನ್ಫ್ಯೂಷನ್ ಇದಕ್ಕೆ. ಓಕೆ.
ಏನು ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದ್ರೆ ಇದು AGI ಏನು ಮಾಡ್ತೈತಂದ್ರೆ ಡಿಸ್ಪರ್ಷನ್ ಮೀಡಿಯಮ್ ಒಳಗೆ ಆ್ಯಕ್ಚುಲಿ ಈ ಕನ್ಸೆಪ್ಟನ್ನು ಬೇರೆ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡಿ ಮೋರ್ ಕಾಂಪ್ಲಿಕೇಟೆಡ್ ಮಾಡ್ಬೋದು. ಬಟ್ ನಾನು ಎಷ್ಟು ಸಿಂಪಲ್ ಆಗುತ್ತೆ ಸಿಂಪಲ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಲಕ್ಷ ಕೊಟ್ಟು ಕೇಳಿ. ಡಿಸ್ಪರ್ಷನ್ ಮೀಡಿಯಮ್ ಒಳಗೆ AgNO3 ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಡಿಸ್ಪರ್ಷನ್ ಮೀಡಿಯಮ್ ಇಸ್ ಎ ಮಿಕ್ಸ್ಚರ್ ಆಫ್ AgNO3 ಆ್ಯಂಡ್ KI. ಇಫ್ ದ ಕ್ವಾಂಟಿಟಿ ಆಫ್ AgNO3 ಈಸ್ ಹೈಯರ್ ದೆನ್ ಅಥವಾ ಲಾರ್ಜರ್ ದೆನ್ ದ ಕ್ವಾಂಟಿಟಿ ಆಫ್ KI, then it will absorb Ag plus and it will be a positively charged colloid. If the dispersion medium has Ki in large quantity, if the quantity of Ki is larger than AgNO3, then it will absorb I minus from the dispersion medium and it will be a negatively charged colloid. ಈಗ ಹಿಂಗೆ ಅನ್ಬೇಡ್ರಿ, ಇವೆರಡು ಈಕ್ವಲ್ ಇದ್ರ ಈಕ್ವಲ್ ಇರಂಗಿಲ್ಲ, ಬಿಕಾಸ್ ಕೊಲಾಯ್ಡ್ ಮಾಡೋಕ್ಕೆ ಹೊಂಟಿದ್ದು ನಾವು ಯಾವುದ್ರೂ ಒಂದು ಜಾಸ್ತಿ ಹಾಕಿರ್ತೀವಿ. ಇಲ್ರಿ ನಾ ಈಕ್ವಲ್ ಹಾಕ್ತೀನಿ ಈಗ, ಅವಾಗ ಏನು ಚಾರ್ಜ್ ಬರ್ತೈತಿ ಹಿಂಗೆ ಕೇಳೋರು ಇರ್ತಾರೆ. ಈಗ ಹೇಳ್ತೀನಿ ನೋಡ್ರಿ ಅದಕ್ಕೂ. ಈಗ ಒಂದು ಸ್ವಲ್ಪ ಏನು ಮಾಡೋಣ, ಇಲ್ಲೇ ನೋಟ್ಸ್ನಾಗ ತೆಗಿತೀನಿ. ನೋಟ್ಸ್ನಾಗ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಯಾರ ಅಂದ್ರೆ ಈ ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್, ಪ್ಲೀಸ್ ಲಾಸ್ಟ್ ತನಕ ನೋಡಬೇಕು. ಆಮೇಲೆ ನಾನು ಹೇಳಿದ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾ ವೀಡಿಯೋ ಇದು ನಿಮ್ಗೆ ಕರೆಕ್ಟ್ ಕಾಣಲ್ಲ ಅಂದರೆ ನಿಮ್ಗೆ ನೋಟ್ಸ್ ಇರ್ತೈತಿ, ಪೇಜ್ ನಂಬರ್ 14 ತೆಗೆದು ನೋಡ್ರಿ. ಈ ಫಸ್ಟ್ ಎಕ್ಸಾಂಪಲ್ ಬಿಟ್ಬಿಡ್ರಿ, ಇದು ನಿಮ್ಗೆ ಕನ್ಫ್ಯೂಸ್ ಮಾಡ್ತೈತಿ. ಇಲ್ಲಿ ಬರ್ರಿ, ಇದನ್ನ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ when AgNO3 solution is added to KI solution, the precipitated AgI adsorbs iodide ions from the dispersion medium and negatively charged colloidal solution is formed. However, when KI is added to AgNO3, positively charged sol is formed due to adsorption of Ag plus ions from dispersion medium. ಅವ್ರು ಏನು ಹೇಳಕತ್ತಾರ ಒಮ್ಮೆ ನೀವು ಪಾಸ್ ಮಾಡಿ ಇದನ್ನು ಆ ಪ್ಯಾರಾಗ್ರಾಫ್ ಓದ್ರಿ. ನಾ ಏನಂದೆ, ಯಾವ್ದ್ರದ್ದು ಕ್ವಾಂಟಿಟಿ ಜಾಸ್ತಿ ಇರ್ತೈತಿ, ಎದ್ರ ಕ್ವಾಂಟಿಟಿ ಜಾಸ್ತಿ ಇರ್ತೈತಿ ಡಿಸ್ಪರ್ಷನ್ ಮೀಡಿಯಮ್ ಒಳಗೆ, ಅದನ್ನು ಅದೇ ಅಡ್ಸಾರ್ಬ್. ಇಫ್ AgNO3 ಕ್ವಾಂಟಿಟಿ ಜಾಸ್ತಿ ಇದ್ದರೆ Ag ಪ್ಲಸ್ ಅಡ್ಸಾರ್ಬ್ ಆಗುತ್ತೆ, KI ಕ್ವಾಂಟಿಟಿ ಜಾಸ್ತಿ ಇದ್ದರೆ I ಮೈನಸ್ ಅಡ್ಸಾರ್ಬ್ ಆಗುತ್ತೆ ಅಂತ ಹೇಳಿದೆ ನಾನು. ಈಗ ಅವ್ರು ಏನು ಹೇಳಕತ್ತಾರ, ಒಂದೇ ಸ್ಟೇಟ್ಮೆಂಟ್ ಓದ್ತೀನಿ ನೋಡಿರಿ. ವೆನ್ AgNO3 is added to KI, it forms negatively charged colloid. It adsorbs iodide ion ಅಂದರೆ I ಮೈನಸ್ ಅಡ್ಸಾರ್ಬ್ ಮಾಡುತ್ತೆ. ಅಂದ್ರೆ ಡಿಸ್ಪರ್ಷನ್ ಮೀಡಿಯಮ್ ಮಾಡೋ ಮುಂದೆ AgNO3 is added to KI. AgNO3 is added to KI ಅಂದ್ರೆ ಒಂದು ದೊಡ್ಡ ಕಂಟೈನರ್ ತೊಗೊಂಡು ಅದ್ರಾಗ ಆಲ್ರೆಡಿ KI ರಗಡ್ ಐತಿ. ಈಗ ನೀವು ಅದಕ್ಕೆ AgNO3 ಹಾಕತ್ತೀರಿ, ಈಗ AgNO3 ಹಾಕತ್ತೀರಿ. ಇಫ್ AgNO3 is added to KI, ಅದು negatively charged. It adsorbs I minus. AgNO3 is added to KI ಅನ್ನೋದು ಒಂದು. AgNO3 ಇವೆರಡರಾಗೂ ಕಂಪೇರ್ ಮಾಡಿದರೆ ಇದು KI ಜಾಸ್ತಿ ಕ್ವಾಂಟಿಟಿ ಒಳಗೆ ಐತಿ ಅನ್ನೋದು ಒಂದು. ಸ್ವಲ್ಪ ಲಕ್ಷ ಕೊಡ್ರಿ. ಇವೆರಡರೊಳಗೆ ಈ KIದು ಕ್ವಾಂಟಿಟಿ ಜಾಸ್ತಿ ಇದ್ರೆ I ಮೈನಸ್ ಅಡ್ಸಾರ್ಬ್ ಆಗುತ್ತೆ ಅಂತ ನಾ ಅಂದಿನಿ. ಅವ್ರು ಏನು ಹೇಳ್ತಾರೆ, DM ಇಸ್ ಎ ಮಿಕ್ಸ್ಚರ್ ಆಫ್ ದೀಸ್ ಟು ಅಲ್ಲ, ಇದನ್ನು ಮಾಡ್ಬೇಕಂದ್ರೆ KIಗೆ AgNO3 ಆ್ಯಡ್ ಮಾಡಿದ್ರೆ I ಮೈನಸ್ ಬರುತ್ತೆ. AgNO3 ಆಲ್ರೆಡಿ ಜಗ್ ಕ್ವಾಂಟಿಟಿ ಒಳಗಿತ್ತು, ಅದಕ್ಕೆ ನೀವು KI ಆ್ಯಡ್ ಮಾಡಿದ್ರೆ ಇದು ಬರುತ್ತೆ, Ag ಪ್ಲಸ್ ಅಡ್ಸಾರ್ಬ್ ಆಗುತ್ತೆ. ಮುಂದೆ ಕೊಟ್ಟಿರ್ತಾರೆ ನೋಡಿರಿ. However, when KI is added to AgNO3, positively charged is formed. Positively charged sol is formed. KI is added to AgNO3, positively charged. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಇದನ್ನು ಬಿಟ್ಬಿಡೋಣ. ಇಲ್ಲಿ ಬರೋಣ, AgNO3 is added to KI ಅಂದ್ರೆ ಇದಕ್ಕೆ ನೆಗೆಟಿವ್ಲಿ ಚಾರ್ಜ್ ಸಾಲ್ ಆಗುತ್ತೆ ಅದು ಅಂತ ಹೇಳ್ಯಾರ. ಇನ್ನೊಮ್ಮೆ ಲೈನ್ ಓದ್ರಿ. ಹಿಂಗೆ ಅನ್ನೋದು ಒಂದು, KI ಜಾಸ್ತಿ ಕ್ವಾಂಟಿಟಿ ಒಳಗೆ ಐತಿ ಅನ್ನೋದು ಒಂದು. ಈಗ ಲಕ್ಷ ಕೊಡ್ರಿ, KI ಆಲ್ರೆಡಿ ಐತಿ, ಅದಕ್ಕೆ AgNO3 ಹಾಕಕತ್ತೀರಿ ಅಂದ್ರೆ ಆಬ್ವಿಯಸ್ಲಿ ಇದು ಜಾಸ್ತಿ ಕ್ವಾಂಟಿಟಿ ಒಳಗೆ ಐತಿ. ಇದು ಜಾಸ್ತಿ ಕ್ವಾಂಟಿಟಿ ಒಳಗಿದ್ರೆ I ಮೈನಸ್ ಬಂದು ಅಡ್ಸಾರ್ಬ್ ಆಗುತ್ತೆ. ಇದಕ್ಕೆ ಹಾಕಿದ್ರೆ ಇದು ಜಾಸ್ತಿ ಕ್ವಾಂಟಿಟಿ ಒಳಗೆ ಐತಿ ಅಂತ ನೀ ಹೆಂಗೆ ಹೇಳ್ತೀಪ್ಪ. ಈಗ ನೋಡಿರಿ, ಈಗ ಚಹಾ ಮಾಡತ್ತೀರಿ ಅನ್ಕೋರಿ. ಹಾಂ, ಈಗ ಹಾಲು ನೀರು ಹಾಕ್ತೀರಿ, ನೀರು ಹಾಕೊಂಡ್ಬಿಟ್ಟು ಬರೀ ಹಾಲಿನ ಚಹಾ ಮಾಡ್ತೀರ ಅನ್ಕೋ. ಹಾಲಿಗೆ ಸಕ್ಕರೆ ಹಾಕ್ತಿರೋ ಏನು ಸಕ್ರೆಗೆ ಹಾಲು ಹಾಕ್ತೀರ? ಹಾಲಿಗೆ ಸಕ್ಕರೆ ಹಾಕ್ತೀರಿ. ಸೊ ಹಾಲಿಗೆ ಸಕ್ಕರೆ ಹಾಕತ್ತೀರಂದ್ರೆ
ಸಕ್ಕರೆ ಕಡಿಮೆ ಕ್ವಾಂಟಿಟಿ ಒಳಗೈತಿ, ಹಾಲು ಜಾಸ್ತಿ ಕ್ವಾಂಟಿಟಿ ಒಳಗೈತಿ ಅಂತ ಅರ್ಥ. ಹೌದಾ? ಏನು ಸಕ್ಕರೆ ಜಾಸ್ತಿ ಆಗಿರುತ್ತೆ, ಹಾಲು ಕಡಿಮೆ ಇರುತ್ತೆ. ಯು ಆ್ಯಡಿಂಗ್ ಶುಗರ್ ಟು ಮಿಲ್ಕ್. ಇಲ್ಲಿ ಬರ್ರಿ, when AgNO3 solution is added to Ki, when ಸಕ್ರಿ is added to ಹಾಲು, ಯಾವ್ದು ಜಾಸ್ತಿ ಕ್ವಾಂಟಿಟಿ ಇರ್ತೈತಿ? ಹಾಲು, ಸಕ್ಕರೆ, ಹಾಲು. ಸೊ ಹಾಲು ಜಾಸ್ತಿ ಕ್ವಾಂಟಿಟಿ ಒಳಗೆ ಅಂದರೆ ಆಬ್ವಿಯಸ್ಲಿ ಅದ್ರಾಗಿನ ಕಾಮನ್ ಅಯಾನ್ ಯಾವುದು? ಐ ಮೈನಸ್ಸು. ಸೊ I- ಅಡ್ಸಾರ್ಬ್ ಮಾಡಿ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಆಗುತ್ತೆ. ಅರ್ಥ ಆಯ್ತಾ? ನಾ ಹೇಳೋದು ಒಂದ, ಅವ್ರು ಹೇಳೋದು ಒಂದು. ನಾನು ಏನು ಹೇಳ್ತೀನಿ, ಅವ್ರು ಡಿಸ್ಪರ್ಷನ್ ಮೀಡಿಯಮ್ ಒಳಗೆ ಎರಡರೊಳಗೆ ಎದ್ರದ್ದು ಕ್ವಾಂಟಿಟಿ ಜಾಸ್ತಿ ಇರ್ತೈತಿ, ಅದ್ರೊಳಗಿಂದ ಕಾಮನ್ ಅಯಾನನ್ನು ಅಡ್ಸಾರ್ಬ್ ಮಾಡಿ ಆ ಚಾರ್ಜ್ ಬರ್ತೈತಿ ಅಂತ ಹೇಳಕತ್ತೀನಿ. ಅವ್ರೇನು ಹೇಳಕತ್ತಾರ ಅದೇ ಹೇಳಕತ್ತಾರೆ. ಇಫ್ AgNO3 is added to Ki, I- ಅಡ್ಸಾರ್ಬ್ ಆಗಿ ನೆಗೆಟಿವ್ ಚಾರ್ಜ್ ಬರ್ತದೆ ಅನ್ನೋ. I- ಯಾಕೆ ಅಡ್ಸಾರ್ಬ್ ಆಯ್ತು? Ki ಈಸ್ ಇನ್ ಲಾರ್ಜರ್ ಕ್ವಾಂಟಿಟಿ ದೆನ್ AgNO3. ನಾನು ಅದೇ ಹೇಳಿದ್ದೆ, ಇದಕ್ಕಿಂತ ಜಾಸ್ತಿ ಇದ್ರೆ ನೆಗೆಟಿವ್ ಚಾರ್ಜ್ ಬರ್ತೈತಿ, ಬಿಕಾಸ್ I- ಅಡ್ಸಾರ್ಬ್ ಮಾಡ್ಕೊತೈತಿ. ಇಫ್ AgNO3 is added to Ki, Ki is in larger quantity. If sugar is added to milk, milk is in larger quantity. So ಮಿಲ್ಕ್ನಾಗಿರೋ ಕಾಮನ್ ಅಯಾನ್ ಯಾವುದು? ಮಿಲ್ಕ್ನಾಗಿರೋ ಕಾಮನ್ ಅಯಾನ್ ಯಾವುದು? I-. ಸೊ I-. ಹಂಗೆ ಇಫ್ Ki is added to AgNO3, ಇಫ್ Ki is added to AgNO3 ಜಾಸ್ತಿ ಕ್ವಾಂಟಿಟಿ ಒಳಗೈತಿ. ಸೊ ಅದಕ್ಕೆ Ag ಪ್ಲಸ್ ಅಡ್ಸಾರ್ಬ್ ಆಗುತ್ತೆ, ಅದಕ್ಕೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ದಿಸ್ ಈಸ್ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್, ಏನು ಹೆಡಿಂಗ್, ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್. ದಿಸ್ ಇಸ್ ಅ ಥಿಯರಿ. ಈ ಥಿಯರಿ ಇಲ್ಲಿಗೂ ಮುಗಿಲಿಲ್ಲ, ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡೋದೈತಿ. ಈಗ ಇದೇ ಎಕ್ಸಾಂಪಲ್ ತೊಗೊತೀನಿ ನಾನು. ಏನು ಮಾಡ್ತೀನಿ ನಾನು ಈಗ ಲಕ್ಷ ಕೊಡ್ರಿ. ಇದು ಐ ಹೋಪ್ ಇಷ್ಟೊತ್ತನ ಹೇಳಿದ ಅರ್ಥ ಆಯ್ತು. ಈಗ ಅದನ್ನು ಸ್ವಲ್ಪ ಸೈಡಿಗೆ ಇಡ್ರಿ, ಸೈಡಿಗೆ ಏನು ಇಡಬೇಡ್ರಿ, ಅದು ಇದು ಕನೆಕ್ಟೆಡ್ ಐತಿ. ಓಕೆ, ಈಗ ಇದು ಏನಿದು AgI ಪಾರ್ಟಿಕಲ್. ಇದು AgI ಅನ್ನೋದು ಏನಿದೆ ನಮ್ಮದು DP ಇದೆ, AgI ಕರೆಕ್ಟ್. DM ಇಸ್ ಎ ಮಿಕ್ಸ್ಚರ್ ಆಫ್ ದೀಸ್ ಟು. ಈಗ ಇದು ಜಾಸ್ತಿ ಕ್ವಾಂಟಿಟಿ ಐತೆ ಅನ್ಕೋರಿ. Ki ಜಾಸ್ತಿ ಕ್ವಾಂಟಿಟಿ ಒಳಗಿದ್ರೆ ಒಬ್ವಿಯಸ್ಲಿ ಯಾವುದು ಬಂದು ಅಡ್ಸಾರ್ಬ್ ಆಗುತ್ತೆ? I- ಬಂದು ಅಡ್ಸಾರ್ಬ್ ಆಗುತ್ತೆ. ಸ್ವಲ್ಪ ಕೊಡ್ರಿ, ಎಲ್ಲ I-. ಇದು ಯಾವಾಗ? ವೆನ್ Ki ಈಸ್ ಇನ್ ಎಕ್ಸೆಸ್ ಕ್ವಾಂಟಿಟಿ. AgNO3ಕಿನ್ನ Ki ಜಾಸ್ತಿ ಇದ್ದರೆ I- ಎಲ್ಲ ಬಂದು ಅಡ್ಸಾರ್ಬ್ ಆಗುತ್ತೆ. ಸೊ ಇದು ಯಾವ ಚಾರ್ಜ್ ಕೊಲೈಡ್ ಅಂತ ಕೇಳಿದ್ರೆ ನೆಗೆಟಿವ್ಲಿ ಚಾರ್ಜ್ ಕೊಲೈಡ್ ಅಂತ ಅಂತೀರಿ. ಕರೆಕ್ಟ್, ಇದು ಕರೆಕ್ಟಾ? ಬಟ್ ಈ ಥಿಯರಿ ಇನ್ನು ಸ್ವಲ್ಪ ಮುಂದೆ ಹೋಗಿ ಇನ್ನು ಸ್ವಲ್ಪ ಮಾತಾಡ್ತೈತಿ. ಏನು ಮಾತಾಡ್ತೈತಿ ಆ ಥಿಯರಿ ಅಂದರೆ ಸ್ವಲ್ಪ ಹಚ್ಕೊಡ್ರಿ. ಈಗ ಇಲ್ಲೇ ಇದು DP ಪಾರ್ಟಿಕಲ್, ಆ DP ಪಾರ್ಟಿಕಲ್ಗೆ ಇವು ಬಂದು ಅಡ್ಸಾರ್ಬ್ ಆಗ್ಯಾವು. ಯಾವ ಅಯಾನ್ಸ್ ಬಂದು ಅಡ್ಸಾರ್ಬ್ ಆಗ್ಯಾವು? I-. ಸೊ ಇದ್ರ ಚಾರ್ಜ್ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನೆಗೆಟಿವ್. ಇದು ಕರೆಕ್ಟ್, ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್. ಈಗ ಆ ಸೊಲ್ಯೂಷನ್ ಒಳಗೆ K ಪ್ಲಸ್ ಅಯಾನ್ಸು ಅದಾವೆ. ಬಿಕಾಸ್ ಡಿಸ್ಪರ್ಷನ್ ಮೀಡಿಯಮ್ನಾಗ ಏನೇನಿತ್ತು? ಡಿಸ್ಪರ್ಷನ್ ಮೀಡಿಯಮ್ನಾಗ AgNO3 Ki ಇತ್ತು. K ಪ್ಲಸ್ ಅಯಾನ್ಸು ಅದಾವೆ ಆ ಸೊಲ್ಯೂಷನ್ ಒಳಗೆ. K ಪ್ಲಸ್ ಅಯಾನ್ಸ್ ಬಗ್ಗೆ ನಾನು ಎದಕ್ಕೆ ಮಾತಾಡಕತ್ತೀನಿ ಅಂದ್ರೆ, ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲೇ ಏನು ಈ DP ರೆಕಾರ್ಡ್ ಆಗತ್ತಿಲ್ಲಪ್ಪ, ಇದು ಆಗತ್ತೆ. ಓಕೆ, ಇಲ್ಲೇ ಏನಿದು DP ಪಾರ್ಟಿಕಲ್ ಇತ್ತು, ಇದಕ್ಕೆ ಸುತ್ತಲ ಯಾವ ಅಯಾನ್ಸ್ ಬಂದವು? I- ಬಂದವು. ಎದಕ್ಕೆ ಬಂದವು? ಬಿಕಾಸ್ Ki ವಾಸ್ ಇನ್ ಜಾಸ್ತಿ ಕ್ವಾಂಟಿಟಿ. ಲಕ್ಷ ಕೊಡ್ರಿ, Ki ವಾಸ್ ಇನ್ ಜಾಸ್ತಿ ಕ್ವಾಂಟಿಟಿ. ಸೊ I- ಬಂದಿಲ್ಲ ಅಡ್ಸಾರ್ಬ್ ಆದವು. I- ಎಲ್ಲ ಅಡ್ಸಾರ್ಬ್ ಆದವಲ್ಲ, ಇದ್ರಾಗ ಏನು ಉಳಿತು? I- ಬಂದಿಲ್ಲ ಅಡ್ಸಾರ್ಬ್ ಬಂದು ಇದ್ರಾಗ ಏನು ಉಳಿತು? K ಪ್ಲಸ್ ಉಳಿತು. ಇದ್ರಾಗ ಏನು ಉಳಿತು? K ಪ್ಲಸ್ ಉಳಿತು. ಆ K ಪ್ಲಸ್ ಅಯಾನ್ಸು ಇಲ್ಲಿ ಬಂದು ಇಲ್ಲಿ ಬಂದು ಕೂಡ್ತವೆ ಇಲ್ಲಿ ಹೊರಗೆ. K ಪ್ಲಸ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇದು DP ಪಾರ್ಟಿಕಲ್ AgI. ಈ I- ಏನು
ಕೆ ಐ ಜಾಸ್ತಿ ಕ್ವಾಂಟಿಟಿ ಒಳಗಿತ್ತು, ಅದಕ್ಕೆ ಐ ಮೈನಸ್ ಬಂದು ಪ್ರಿಫರೆನ್ಷಿಯಲಿ ಅಬ್ಸಾರ್ಬ್ ಆಗೈತಿ. AgNO3 ಕಡಿಮೆ ಕ್ವಾಂಟಿಟಿ ಒಳಗಿತ್ತು, ಕೆ ಐ ಜಾಸ್ತಿ ಕ್ವಾಂಟಿಟಿ ಒಳಗಿತ್ತು. ನಮ್ಮ ಡಿಸ್ಪರ್ಷನ್ ಮೀಡಿಯಮ್ ಇಸ್ ಎ ಮಿಕ್ಸ್ಚರ್ ಆಫ್ ಕೆ ಐ ಆ್ಯಂಡ್ AgNO3. ಸೊ ಈ ಕೆ ಐ ಒಳಗಿಂದ ಐ ಮೈನಸ್ ಬಂದು ಅಬ್ಸಾರ್ಬ್ ಆದವು. ಸೊ ಇದು ನೆಗೆಟಿವ್ಲಿ ಚಾರ್ಜ್ ಕೊಲೈಡ್. ಮುಂದೇನಾಗುತ್ತೆ, ಇದ್ರಾಗ ಏನು ಕೆ ಪ್ಲಸ್ ಇದ್ದಲ್ಲ ಅವೆಲ್ಲ ಬಂದು ಇಲ್ಲಿ ಬಂದು, ಅವು ಯಾಕೆ ಬಂದು ಹೇಳ್ತೀನಿ ಲಕ್ಷ ಕೊಟ್ಟು. ಹಂಗಾರೆ ಇವು ಬಂದು ಅಂದ್ರೆ ಈ ಕೊಲೈಡ್ ಚಾರ್ಜ್ ನೆಗೆಟಿವ್ ಏನು ಪಾಸಿಟಿವ್, ಇವು ಬಂದವಲ್ಲ, ಇವು ಕೆ ಪ್ಲಸ್ಸು ಬಂದವಲ್ಲ. ಸೊ ಪಾಸಿಟಿವ್ ಅಂದ್ಬಿಡು ನಾನು ಇದಕ್ಕೆ, ಇನ್ ಪಾಸಿಟಿವ್ ನೆಗೆಟಿವ್ ಸೇರಿ ನ್ಯೂಟ್ರಲ್ ಅಂದ್ಬಿಡು ನಾನು ಏನೂ ಇದಕ್ಕೆ. ಈಗ ಇದು ನೆಗೆಟಿವ್ ಚಾರ್ಜ್ ಕೊಲೈಡ್ ಅಂದಿದೆ, ಮತ್ತು ಇದೇನಿದೆ ಕೆ ಪ್ಲಸ್, ಇದು ನೆಗೆಟಿವ್ಲಿ ಚಾರ್ಜ್ ಕೊಲೈಡ್. ಬಟ್ ಸ್ಟಿಲ್ ಏನಾಗುತ್ತಿಲ್ಲ, ಸ್ವಲ್ಪ ಲಕ್ಷ ಕೊಟ್ಟರೆ ಈ ಕೆ ಪ್ಲಸ್ ಬಂದು ಇಲ್ಲಿ ಬಂದು ಹೊರಗೆ ಕೂಡ್ತಾವೆ, ಇವು ಇನ್ನೊಂದು ಲೇಯರ್ ಫಾರ್ಮ್ ಮಾಡ್ತಾವೆ. ಇನ್ನೊಂದು ಲೇಯರ್ ಯಾಕೆ ಅನ್ನೋದು, ಇದು ಒಂದೇ ಲೇಯರ್, ಸ್ವಲ್ಪ ಲಕ್ಷ ಕೊಡ್ಬೇಕು. ಇದು ಒಂದೇ ಲೇಯರ್. ಐ ಮೈನಸ್ ಅದು ಅಯೋನ್ಸ್ ಏನೈತಲ್ಲ, ಇದು ಒಂದೇ ಲೇಯರ್. ಇದಕ್ಕೆ ನಾವು ಫಿಕ್ಸ್ಡ್ ಲೇಯರ್ ಅಂತೀವಿ, ಫಿಕ್ಸ್ಡ್ ಲೇಯರ್ ಅಂತೀವಿ. ಯಾಕಂದರೆ ಅದು ಫಿಕ್ಸ್ ಐತಿ, ಅದು ಬಂದು ಅಬ್ಸಾರ್ಬ್ ಆಗೈತಿ, ಇದ್ರ ಮೇಲೆ ಅಬ್ಸಾರ್ಬ್ ಆಗೈತಿ, AgI ಮೇಲೆ ಅಬ್ಸಾರ್ಬ್ ಆಗೈತಿ. ಈ ಕೆ ಪ್ಲಸ್ ಬಂದು ಇನ್ನೊಂದು ಲೇಯರ್ ಫಾರ್ಮ್ ಮಾಡ್ತಾವೆ, ಐ ಮೈನಸ್ ಹೊರಗೆ ಇನ್ನೊಂದು ಲೇಯರ್ ಫಾರ್ಮ್ ಮಾಡ್ತಾವೆ. ಈ ಲೇಯರಿಗೆ ನಾವು ಡಿಫ್ಯೂಸ್ಡ್ ಲೇಯರ್ ಅಂತೀವಿ, ಅಥವಾ ದ ಲೇಯರ್ ವಿಚ್ ಇಸ್ ನಾಟ್ ಫಿಕ್ಸ್ಡ್. ಫಿಕ್ಸ್ ಇರಂಗಿಲ್ಲ, ಅಡ್ಡಾಡ್ತಿರ್ತಾವೆ ಇಲ್ಲ, ಬಟ್ ಅಲ್ಲಿ ಹತ್ತಿರ ಇರ್ತಾವೆ. ಇದ್ರ ಹೊರಗೆ ಇನ್ನೊಂದು ಲೇಯರ್ ಫಾರ್ಮ್ ಮಾಡಿರ್ತಾವೆ. ಇವೆಲ್ಲ ಕೆ ಪ್ಲಸ್, ಬಟ್ ಅವು ಅಡ್ಡಾಡ್ತಿರ್ತಾವೆ, ಅದಕ್ಕೆ ಅದು ಡಿಫ್ಯೂಸ್ಡ್ ಲೇಯರ್. ಇದ್ರ ಚಾರ್ಜ್ ಫಿಕ್ಸ್ಡ್ ಲೇಯರಿಗೆ ಏನು ಚಾರ್ಜ್ ಇರ್ತೈತೆ ಅದ. ಈ ಕೊಲೈಡ್ದು ಚಾರ್ಜ್ ಏನು ಅಂತ ಕೇಳಿದ್ರೆ, ಈ ಕೊಲೈಡ್ದು ಫಿಕ್ಸ್ಡ್ ಲೇಯರ್ ಯಾವುದು, ಐ ಮೈನಸ್ ಏನು ಚಾರ್ಜ್, ನೆಗೆಟಿವ್ ಚಾರ್ಜ್. ಸೊ ಇದ್ರ ಈ ಕೊಲೈಡ್ ಚಾರ್ಜ್ ಏನೋ ನೆಗೆಟಿವ್, ಸೊ ಅದಂತೂ ಏನು ಚೇಂಜ್ ಇಲ್ಲ. ಈ ಫಿಕ್ಸ್ಡ್ ಲೇಯರ್ ಸುತ್ತಲ ಇನ್ನೊಂದಿಷ್ಟು ಈ ಕೆ ಪ್ಲಸ್ ಈಗ ಕೆ ಐ ಜಾಸ್ತಿ ಹಾಕಿರಿ, ಕೆ ಐ ಎಕ್ಸಸ್ ಕ್ವಾಂಟಿಟಿ ಒಳಗೆ ಹಾಕಿರಿ ಅಂದರೆ ಐ ಮೈನಸ್ ಜೋಡಿ ಆಬ್ವಿಯಸ್ಲಿ ಕೆ ಪ್ಲಸ್ಸು ಜಾಸ್ತಿ ಇರ್ತಾವೆ. ಆ ಕೆ ಪ್ಲಸ್ ಬಂದು ಇಲ್ಲಿ ಸುತ್ತುವರಿತಾವೆ. ಈ ಸುತ್ತುವರೆದಿದ್ದ ಲೇಯರಿಗೆ ನಾವೇನಂತೀವಿ, ಡಿಫ್ಯೂಸ್ಡ್ ಲೇಯರ್ ಅಂತೀವಿ. ಆ ಕೊಲೈಡ್ ಚಾರ್ಜು ಇದರಿಂದ ಬಂದಿರ್ತೈತಿ, ಫಿಕ್ಸ್ಡ್ ಲೇಯರಿಂದ ಬಂದಿರ್ತೈತಿ. ಫಿಕ್ಸ್ಡ್ ಲೇಯರ್ ಯಾವುದು ಇಲ್ಲಿ, ಐ ಮೈನಸ್. ಸೊ ಐ ಮೈನಸ್ಗೆ ಏನು ಚಾರ್ಜ್, ನೆಗೆಟಿವ್ ಚಾರ್ಜ್. ಸೊ ಈ ಕೊಲೈಡಿಗೆ ಏನು ಚಾರ್ಜ್, ನೆಗೆಟಿವ್ ಚಾರ್ಜ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಈ ಕೆ ಪ್ಲಸ್ ಬಂದು ಡಿಫ್ಯೂಸ್ಡ್ ಲೇಯರ್ ಅಂತ ಫಾರ್ಮ್ ಮಾಡ್ತಾವು. ಬಟ್ ಡಿಫ್ಯೂಸ್ಡ್ ಲೇಯರ್ ಬಂದ ಮೇಲೆ ಇದ್ರ ಚಾರ್ಜ್ ಏನು ಚೇಂಜ್ ಆಗಲ್ಲ, ನೆಗೆಟಿವ್ ಉಳಿತೈತಿ. ಓಕೆ, ಈ ಲೇಯರ್ ಈ ಲೇಯರ್ ಅಂತ ಈ ಥಿಯರಿ ಏನು ಹೇಳ್ತೀವಿ ಮುಂದೆ ಅಂತ, ಇಲ್ಲಿ ಹಿಂಗಿದ್ದಂಗೆ ಇದು AgI, ಅದಕ್ಕೆ ಫಿಕ್ಸ್ ಆಗಿ ಒಂದು ಲೇಯರ್ ಐತಿ, ಅದಕ್ಕೆ ಫಿಕ್ಸ್ ಹತ್ತೈತಿ, ಅದ್ರ ಸುತ್ತಲೂ ಇನ್ನೊಂದು ಲೇಯರ್ ಐತಿ. ಇದು ಒಂದು ಲೇಯರ್, ಇದು ಒಂದು ಲೇಯರ್. ಇದು ಐ ಮೈನಸ್ದು ಫಿಕ್ಸ್ಡ್ ಲೇಯರ್, ಕೆ ಪ್ಲಸ್ದು ಡಿಫ್ಯೂಸ್ಡ್ ಲೇಯರ್. ಸೊ ಇಲ್ಲೇ ನೆಗೆಟಿವ್ ಚಾರ್ಜದ್ದು ಒಂದು ಲೇಯರ್ ಐತಿ, ಫಿಕ್ಸ್ಡ್ ಲೇಯರ್. ಅದ್ರ ಹೊರಗೆ ಏನೈತಿ, ಪಾಸಿಟಿವ್ ಚಾರ್ಜದ್ದು ಲೇಯರ್ ಐತಿ. ಸೊ ಹಿಂಗೆ ನೆಗೆಟಿವ್ ಪಾಸಿಟಿವ್ ಹತ್ತಿರ ಇದ್ದಾಗ, ಎರಡು ಲೇಯರ್ ಇದ್ದಾಗ, ಆ ಎರಡು ಲೇಯರ್ ನೋಡು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿ. ಇದು ನಿಮ್ಗೆ ಬೆಟರ್ ಫಿಸಿಕ್ಸ್ ಒಳಗೆ ಅರ್ಥ ಆಗಿರ್ತೈತಿ, ಹೇಳ್ತಾರೆ ಅಥವಾ ಇನ್ಮೇಲೆ ಹೇಳೋರು ಇರ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಟಾಪಿಕ್. ಪಾಸಿಟಿವ್ ಚಾರ್ಜಿಗೆ ಒಂದು ಪೊಟೆನ್ಷಿಯಲ್ ಇರ್ತೈತಿ, ನೆಗೆಟಿವ್ ಚಾರ್ಜಿಗೆ ಒಂದು ಪೊಟೆನ್ಷಿಯಲ್ ಇರ್ತೈತಿ. ಈ ಎರಡು ಲೇಯರ್ಸ್ ಆಫ್ ಪೊಟೆನ್ಷಿಯಲ್ ನೋಡು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ನಾವು ಝೀಟಾ ಪೊಟೆನ್ಷಿಯಲ್ ಅಂತ ಕರಿತೀವಿ. ಏನು ಕರಿತೀವಿ, ಝೀಟಾ ಪೊಟೆನ್ಷಿಯಲ್ ಅಂತ ಕರಿತೀವಿ. I will just verify. in notes ನಾನು ನೋಡಿ, ಝೀಟಾ ಪೊಟೆನ್ಷಿಯಲ್ ನನ್ನ ಪ್ರಕಾರ ಕರೆಕ್ಟ್. ಝೀಟಾ ಪೊಟೆನ್ಷಿಯಲ್ ಆರ್ ಇನ್ನೊಂದು ಹೆಸರು ಐತಿ ಅದಕ್ಕೆ, ಆರ್ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್, ಆರ್ ಈ ನನ್ನ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ನೋಟ್ಸ್ನಾಗಂತೂ ಹೆಸರು ಇದ್ದೇ ಇರ್ತಾವೆ ಇವು. ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್. This potential difference between the fixed layer and the diffused layer. Here the fixed layer is negative and the diffused layer is positive. So ಈ ನೆಗೆಟಿವ್ ಪಾಸಿಟಿವ್ ಎರಡು ಲೇಯರ್ ಅದಾವು, ಎರಡು ಲೇಯರಿಗೆ ಅದರದಾದಂಥ ಒಂದು ಪೊಟೆನ್ಷಿಯಲ್ ಇರ್ತೈತಿ. ಇದು ನೆಗೆಟಿವ್ ಪೊಟೆನ್ಷಿಯಲ್, ಇದು ಪಾಸಿಟಿವ್ ಪೊಟೆನ್ಷಿಯಲ್. ಈ ನೆಗೆಟಿವ್ ಪಾಸಿಟಿವ್ ಪೊಟೆನ್ಷಿಯಲ್ ನೋಡು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿ. ಆ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ನಾವು ಏನಂತ ಕರಿತೀವಿ, ಝೀಟಾ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್. ಆಮೇಲೆ ಇಲ್ಲೇ ಈ ಫಿಕ್ಸ್ಡ್ ಲೇಯರ್ ಡಿಫ್ಯೂಸ್ಡ್ ಲೇಯರ್ ಏನು ಫಾರ್ಮ್ ಆಗೈತಲ್ಲ, ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ಎಲೆಕ್ಟ್ರಿಕಲ್
ಡಬಲ್ ಲೇಯರ್ ಯಾಕಂತೀವಿ ಅಂದ್ರೆ ಇದು I minus fixed layer, negative layer, K plus is diffused layer, negative layer, positive layer, ಎರಡು ಲೇಯರ್ ಅದಾವಲ್ಲ. ಸೊ ಇದರ ಲೇಯರ್ಸ್ ಅವು ಚಾರ್ಜ್ಡ್ ಲೇಯರ್ಸ್. ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ಈ ಎಲೆಕ್ಟ್ರಿಕಲ್ ಡಬಲ್ ಲೇಯರಿಗೆ ಒಂದು ಹೆಸರು ಐತಿ. ಅದಕ್ಕೆ ಏನಂತ ಹೆಸರು ಐತಿ? ಹೆಲ್ಮ್ಹೋಲ್ಟ್ಜ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕರಿತೀವಿ. ಆ ಡಬಲ್ ಲೇಯರಿಗೆ ಏನು ಕರಿತೀವಿ? ಹೆಲ್ಮ್ಹೋಲ್ಟ್ಜ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕರಿತೀವಿ. ಆಮೇಲೆ ಆ ಪಾಸಿಟಿವ್ ಮತ್ತು ನೆಗೆಟಿವ್ ಲೇಯರ್ ನಡುವೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಝೀಟಾ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ದಿಸ್ ವಾಸ್ ಇಟ್ ಅಬೌಟ್ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಅಯಾನ್ಸ್ದ ಥಿಯರಿ. ಈ ಥಿಯರಿಯಿಂದ ನಾವು ಇಷ್ಟೆಲ್ಲ ಕಲ್ತ್ವಿ. ಇಲ್ಲಿ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಏನಾಗಿದ್ರೆ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಈ ಹೆಲ್ಮ್ಹೋಲ್ಟ್ಜ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಆಗಿದ್ದಕ್ಕೂ ಈ ಝೀಟಾ ಪೊಟೆನ್ಷಿಯಲ್ ಬಂದಿದ್ದಕ್ಕೂ ಈ ಕೊಲೈಡ್ದು ಚಾರ್ಜ್ ಏನು ಚೇಂಜ್ ಆಗಂಗಿಲ್ಲ. ಇದು ಚಾರ್ಜ್ ನೆಗೆಟಿವ್. ಇದು ಡಿಫ್ಯೂಸ್ ಲೇಯರ್ ಅಷ್ಟೇ. ಡಿಫ್ಯೂಸ್ ಲೇಯರ್ ಈಸ್ ನಾಟ್ ದ ಚಾರ್ಜ್ ಆಫ್ ದ ಕೊಲೈಡ್. ಫಿಕ್ಸ್ಡ್ ಲೇಯರ್ ಇಸ್ ಚಾರ್ಜ್ ಆಫ್ ಕೊಲೈಡ್. ಈ ಕೊಲೈಡಿಗೆ ಫಿಕ್ಸ್ ಲೇಯರ್ ಯಾವುದು? I ಮೈನಸ್. ಅದಕ್ಕೆ ಏನು ಚಾರ್ಜ್? ನೆಗೆಟಿವ್. ಸೊ ಈ ಕೊಲೈಡ್ ಚಾರ್ಜ್ ಏನೋ ನೆಗೆಟಿವ್. ಇದು ಹಂಗೆ ಡಿಫ್ಯೂಸ್ ಲೇಯರ್, ಎರಡು ಲೇಯರ್ ಫಾರ್ಮ್. ಅದು ಆ ಎರಡು ಲೇಯರ್ ಫಾರ್ಮ್ ಆಗಿದ್ದಕ್ಕೆ ನಾವು ಏನಂತ ಕರಿತೀವಿ? ಹೆಲ್ಮ್ಹೋಲ್ಟ್ಜ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕರಿತೀವಿ. ಅಲ್ಲಿ ಲೇಯರ್ನಾಗ ಕ್ರಿಯೇಟ್ ಆಗಿರೋ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಝೀಟಾ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಓಕೆ, ಈ ಥಿಯರಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಇವನ್ನೆಲ್ಲ ಮಾತಾಡೋದು ಅಷ್ಟೇ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಯು ಶುಡ್ ನೋ ವಾಟ್ ಈಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ಯು ಶುಡ್ ನೋ ವಾಟ್ ಈಸ್ ಝೀಟಾ ಪೊಟೆನ್ಷಿಯಲ್. ಕೇಳ್ತಾರೆ ಇವು ಒಂದೊಂದು ಮಾರ್ಕಿಗೆ ಒಮ್ಮೆ. ಆ್ಯಂಡ್ ಯು ಶುಡ್ ಆಲ್ಸೋ ನೋ ದ ಥಿಯರಿ. ಯಾವ ಥಿಯರಿ? ಪ್ರಿಫರೆನ್ಷಿಯಲ್. ಓಪನ್ ಮುಚ್ಚಕ್ರೆ ಮಾಡ್ಬೋದು ಬಿಡ್ರಿ. ಓಕೆ, ಈಗ ಒಮ್ಮೆ ಸ್ವಲ್ಪ ನಿಮ್ಮ ನೋಟ್ಸ್ ಕಡೆ ಅಲ್ಲಿ ಏನಾರ ಎಕ್ಸ್ಟ್ರಾ ನಾವು ಡಿಸ್ಕಸ್ ಮಾಡಿದ್ದು ಬಿಟ್ಟು ಮತ್ತೆ ಏನಾರ ಕೊಟ್ಟಾರ ನೋಡು. ಓಕೆ, ಈ ಫಸ್ಟ್ ಎಕ್ಸಾಂಪಲ್ ನೋಡೋಕೆ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದೆ. ಈ ಸದ್ಯ ಫಸ್ಟ್ ಎಕ್ಸಾಂಪಲ್ ಬಿಡ್ರಿ. ಈ ಪಾರ್ಟ್ ಓದ್ರಿ. ಇಷ್ಟು ನಾವು ಡಿಸ್ಕಸ್ ಮಾಡಿದ್ದೆ ಐತಿ. ಎಲೆಕ್ಟ್ರೋಫೋರ್ಸಸ್ ಬಗ್ಗೆ ನಾನು ಹೇಳಿದ್ದೆ. ಇದನ್ನು ಮಾತಾಡೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ. ಓಕೆ, ಹ್ಯಾವ್ ಐ ಮಿಸ್ಡ್ ಎನಿಥಿಂಗ್? ಓಕೆ, ಐ ಹ್ಯಾವಂಟ್ ಮಿಸ್ಡ್ ಎನಿಥಿಂಗ್. ನನ್ನ ನೋಟ್ಸ್ನ ಚೆಕ್ ಮಾಡತ್ತೀನಿ. ನನ್ನ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಚೆಕಿಂಗ್ ದ್ಯಾಟ್. ಓಕೆ, ಹಾಂ, ಇಲ್ಲಿ ಸ್ಟೆಬಿಲಿಟಿ ಆಫ್ ದ ಕೊಲೈಡ್ ಅಂತೈತಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಓಕೆ, ಬಿಫೋರ್ ಐ ಗೋ ಟು ದ ಸ್ಟೆಬಿಲಿಟಿ ಆಫ್ ಕೊಲೈಡ್ಸ್, ಇಲ್ಲಿ ಒಂದು ಸೆಕೆಂಡ್ ನೋಡಿರಿ. ಇಲ್ಲೇ ಒಂದು ಕಾಲಮ್ ಐತಿ ಪೇಜ್ ನಂಬರ್ 13 ಒಳಗೆ. ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ಸ್, ನೆಗೆಟಿವ್ಲಿ ಚಾರ್ಜ್ ಸಾಲ್ಟ್ಸ್. ಯಾವ್ಯಾವ ಎಕ್ಸಾಂಪಲ್ಸ್ ಅದಾವೆ. ಯು ಹ್ಯಾವ್ ಟು ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿ ಎಕ್ಸಾಂಪಲ್. ಲಕ್ಷ ಕೊಟ್ಟು ಕೇಳಿರಿ. ನಿಮ್ಮ ಥಿಯರಿ ಒಳಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಯೂಸ್ ಆಗ್ತಾವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಒಂದಿಷ್ಟು ಎಕ್ಸಾಂಪಲ್ಸ್ ಯೂಸ್ ಆಗ್ತಾವೆ. ಒಟ್ಟು ನಿಮ್ಗೆ ಇಲ್ಲಿ ಲಿಸ್ಟ್ನಾಗ ಯಾವ್ಯಾವ ಅದಾವಲ್ಲ ರೀ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಹೈಡ್ರೇಟೆಡ್ ಮೆಟಾಲಿಕ್ ಆಕ್ಸೈಡ್ಸ್ Al2O3.XH2O. XH2 ಅಂದರೆ Al2O3 ಜೋಡಿ ಒಂದಿಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ. ಹಂಗೆ ಕ್ರೋಮಿಯಂ ಆಕ್ಸೈಡ್ ವಿತ್ ವಾಟರ್, ಫೆರಿಕ್ ಆಕ್ಸೈಡ್ ವಿತ್ ವಾಟರ್. ಹಂಗೆ ಇವೆಲ್ಲ ಯಾವ್ಯಾವು ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ಸ್. ಬೇಸಿಕ್ ಡೈ ಸ್ಟಫ್ಸ್. ಡೈ ಅಂದರೆ ಕಲರ್. ಬೇಸಿಕ್ ಅಂದರೆ ದೇ ಆರ್ ಬೇಸಿಕ್ ಇನ್ ನೇಚರ್, ದೇ ಆರ್ ನಾಟ್ ಅಸಿಡಿಕ್ ಇನ್ ನೇಚರ್. ಹಂಗೆ ಮಿಥಿಲಿನ್ ಬ್ಲೂ ಅನ್ನೋದು ಅದ್ರ ಹೆಸರು. ಮಿಥಿಲಿನ್ ಬ್ಲೂ ಸಾಲ್ಟ್. ಟಿಟಾನಿಯಂ ಆಕ್ಸೈಡ್ ಸಾಲ್ಟ್, ಹೆಮೋಗ್ಲೋಬಿನ್ ವಿಚ್ ವಿಲ್ ಬಿ ಇನ್ ಅವರ್ ಬ್ಲಡ್. ಇವೆಲ್ಲ ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ಸ್. ಹಂಗೆ ನೆಗೆಟಿವ್ಲಿ ಚಾರ್ಜ್ ಸಾಲ್ಟ್ಸ್ ಇಲ್ಲಿ ಕೊಟ್ಟಾರೆ. ಸೊ ಯು ಶುಡ್ ರಿಮೆಂಬರ್. ಇವನ್ನೆಲ್ಲ ನೀವು ನೋಡಿ ನೆನ್ಪಿಟ್ಕೋಬೇಕು. ಓಕೆ, ಯು ಶುಡ್ ರಿಮೆಂಬರ್ ಈಚ್ ಎಕ್ಸಾಂಪಲ್. You should remember each example given in that, in those columns. Okay, ಈಗ ಸ್ಟೆಬಿಲಿಟಿ ಆಫ್ ಕೊಲೈಡ್ ಬಗ್ಗೆ ಮಾತಾಡೋಣ. ಸ್ಟೆಬಿಲಿಟಿ ಆಫ್ ಕೊಲೈಡಿಗೂ ಚಾರ್ಜ್ ಆಫ್ ದ ಕೊಲೈಡಿಗೂ ಏನು ಸಂಬಂಧ? ಓನ್ಲಿ ಇಫ್ ಕೊಲೈಡ್ಸ್ ಹ್ಯಾವ್ ಚಾರ್ಜ್ ದೇ ಆರ್ ಸ್ಟೇಬಲ್. ವಿ ನೋ ನಾವು ಕೊಲೈಡ್ಸ್ ಹ್ಯಾವ್ ಚಾರ್ಜ್. ಇಷ್ಟು ಅದೇ ಮಾತಾಡೀವಿ. ಎದಕ್ಕೆ ಬಂತು ಹೆಂಗೆ ಬಂತು ಅನ್ನೋದು ಒಂದು ಥಿಯರಿನ ಡಿಸ್ಕಸ್ ಮಾಡೀವಿ. ಸೊ ನಮಗೇನು ಗೊತ್ತಿಗೆ ಆಲ್ರೆಡಿ ಕೊಲೈಡ್ಸಿಗೆ ಚಾರ್ಜ್ ಇರುತ್ತೆ. ಸೊ ಕೊಲೈಡ್ಸಿಗೆ ಚಾರ್ಜ್ ಇರೋದಕ್ಕೂ ಹಿಂಗೆ ಹಿಡಿದ ಕೈ ನೋವು ಮಾತು. ಹಾಂ, ಕೊಲೈಡ್ಸಿಗೆ ಚಾರ್ಜ್ ಇರೋದಕ್ಕೂ ಮತ್ತು ಅದ್ರ ಸ್ಟೆಬಿಲಿಟಿಗೂ ಏನು ಸಂಬಂಧ? ಹೌ ದ ಚಾರ್ಜ್ ಆನ್ ದ ಕೊಲೈಡ್ ಆ್ಯಂಡ್ ದ ಸ್ಟೆಬಿಲಿಟಿ ಆಫ್ ದ ಕೊಲೈಡ್ ಆರ್ ಇಂಟರ್ ರಿಲೇಟೆಡ್. ಈಗ ಸ್ಟೆಬಿಲಿಟಿ ಆಫ್ ದ ಕೊಲೈಡ್, ಸ್ಟೆಬಿಲಿಟಿ ಆಫ್ ದ ಸಾಲ್ ಅಂದರೆ ಏನು?
ಈಗ ಹಿಂಗೆ ಫಾರ್ ಅ ಕೊಲೈಡ್ ಆರ್ ಫಾರ್ ಅ ಸಾಲ್ ಟು ಬಿ ಸ್ಟೇಬಲ್, ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಶುಡ್ ಬಿ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಡಿಸ್ಪರ್ಷನ್ ಮೀಡಿಯಮ್ನಾಗ ಸ್ವಿಮ್ ಮಾಡ್ತಿರ್ಬೇಕು, ಕೆಳಗೆ ಕೂತಿರ್ಬಾರ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ನೋಡ್ತೀರಿ ಮನ್ಯಾಗ ಇದನ್ನು, ಒಂದು ಕಫ್ ಸಿರಪ್, ಕೆಮ್ಮಿನ ಔಷಧಿ ತಂದು ಭಾಳ ದಿವಸ ಇಟ್ಟಿದ್ದಿರ್ತೈತೆ ನೋಡಿರಿ. ಸ್ವಲ್ಪ ಯೂಸ್ ಮಾಡಿ ಆಮೇಲೆ ಬಿಟ್ಬಿಟ್ಟಿರ್ತಾರೆ, ಅದು ಭಾಳ ದಿವಸ ಹಂಗೆ ಇಟ್ಟಿರ್ತಾರೆ. ಅದನ್ನು ನೀವು ಹೋಗಿ ಇಫ್ ಯು ಅಬ್ಸರ್ವ್ ಕಫ್ ಸಿರಪ್ಪನ್ನು, ಇಫ್ ಯು ಅಬ್ಸರ್ವ್ ಆಫ್ಟರ್ ಮೆನಿ ಡೇಸ್, ಸಾಲಿಡ್ ಎಲ್ಲ ಕೆಳಗೆ ಸೆಟಲ್ ಆಗಿರ್ತೈತಿ, ಮೇಲೆಲ್ಲ ಲಿಕ್ವಿಡ್ ಇರ್ತೈತಿ, 2 ಲೇಯರ್ ಫಾರ್ಮ್ ಆಗಿರ್ತೈತಿ. ಆಲ್ ಲಿಕ್ವಿಡ್ ಪೋರ್ಷನ್ ವಿಲ್ ಬಿ ಇನ್ ದ ಅಬವ್ ಪಾರ್ಟ್, ಆಲ್ ದ ಸಾಲಿಡ್ ಪಾರ್ಟ್ ವಿಲ್ ಬಿ ಕಲೆಕ್ಟೆಡ್, ಪ್ರೆಸಿಪಿಟೇಟ್ ಆಗಿರ್ತೈತಿ. ಸೊ ಆ ಕೊಲೈಡ್ ಈಸ್ ನಾಟ್ ಸ್ಟೇಬಲ್ ಬಿಕಾಸ್ ಆಲ್ ದ DP ಪಾರ್ಟಿಕಲ್ಸ್ ಹ್ಯಾವ್ ಸೆಟಲ್ ಡೌನ್, ದೇ ಆರ್ ನಾಟ್ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್. ಅದಕ್ಕೆ ಭಾಳ ದಿವಸ ಅದಕ್ಕೆ ಅಲ್ಲಿ ಬರ್ದಿರ್ತಾರೆ, ವೆನ್ ಎವರ್ ಯು ಯೂಸ್ ಇಟ್ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರ್ದಿರ್ತಾರೆ. ವೆನ್ ಯು ಶುಡ್ ಶೇಕ್ ಇಟ್ ಸೊ ದ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ಅದು ಎದಕ್ಕೆ ಕೆಳಕ್ಕೆ ಕುಂತಾವು ಹೋಗಿ ಸ್ವಲ್ಪ ದಿವಸ ಆದಮೇಲೆ ಭಾಳ ದಿವಸ ಹಂಗೆ ಬಿಟ್ಟದ್ದು ಎದಕ್ಕೆ ಹೋಗಿ ಕೆಳಕ್ಕೆ ಕುಂತಾವು ಅನ್ನೋದಕ್ಕೊಂದಿಷ್ಟು ರೀಸನ್ಸ್ ಅದಾವೆ. ಎದಕ್ಕೆ ಅದು ಕೊಲೈಡ್ ಇಸ್ ನೋ ಮೋರ್ ಅ ಕೊಲೈಡ್, ವೈ ಇಟ್ ಈಸ್ ನಾಟ್ ಸ್ಟೇಬಲ್, ಅಥವಾ ಕ್ಯಾನ್ ಅ ಸ್ಟೇಬಲ್ ಕೊಲೈಡ್ ಕ್ಯಾನ್ ಇಟ್ ಬಿ ಕನ್ವರ್ಟೆಡ್ ಇಂಟು ಅನ್ಸ್ಟೇಬಲ್ ಕೊಲೈಡ್, ಇವನ್ನೆಲ್ಲ ನಾವು ಆಮೇಲೆ ಇನ್ ಕಮಿಂಗ್ ವೀಡಿಯೋಸ್ ಮಾತಾಡೋಣ ಅಂತ. ಸೊ ಅನ್ಸ್ಟೇಬಲ್ ಕೊಲೈಡಿಗೆ ಒಂದು ಎಕ್ಸಾಂಪಲ್ ಅದ, ಲಿಕ್ವಿಡ್ ಲೇಯರ್ ಬೇರೆ, ಸಾಲಿಡ್ ಲೇಯರ್ ಬೇರೆ, ಆಲ್ DP ಪಾರ್ಟಿಕಲ್ಸ್ ಹ್ಯಾವ್ ಸೆಟಲ್ ಡೌನ್, ನೌ ದ್ಯಾಟ್ ಈಸ್ ಅನ್ಸ್ಟೇಬಲ್ ಕೊಲೈಡ್. ಅಥವಾ ದ ಸಾಲ್ ವಿಚ್ ಇಸ್ ನಾಟ್ ಸ್ಟೇಬಲ್, ಅಥವಾ ದ ಕೊಲೈಡ್ ವಿಚ್ ಇಸ್ ನಾಟ್ ಸ್ಟೇಬಲ್. ಈ ಕಮಿಂಗ್ ಬ್ಯಾಕ್ ಟು ಚಾರ್ಜ್ ಆಫ್ ದ ಕೊಲೈಡಿಗೂ ಸ್ಟೆಬಿಲಿಟಿಗೂ ಏನು ಸಂಬಂಧ? ಈಗ ನಾ ಏನು ಹೇಳಿದೆ, ಚಾರ್ಜ್ ಇದ್ದರೆ ಎಲ್ಲ DP ಪಾರ್ಟಿಕಲ್ಸಿಗೂ ಪಾಸಿಟಿವ್ ಇರ್ತೈತಿ, ಅಥವಾ ಎಲ್ಲ DP ಪಾರ್ಟಿಕಲ್ಸಿಗೂ ನೆಗೆಟಿವ್ ಇರ್ತದೆ. ಸೊ ಹಿಂಗೆ ಅನ್ಕೊಳ್ಳೋಣ, ಎಲ್ಲ DP ಪಾರ್ಟಿಕಲ್ಸಿಗೂ ಪಾಸಿಟಿವ್ ಇದೆ ಅನ್ಕೊಳ್ಳೋಣ. ಸೊ ಎಲ್ಲದಕ್ಕೂ ಪಾಸಿಟಿವ್ ಇದ್ರೆ ಆಲ್ DP ಪಾರ್ಟಿಕಲ್ಸ್ ದೇ ರಿಪೆಲ್ ಈಚ್ ಅದರ್. ಒನ್ ಇಸ್ ರಿಪೆಲ್ ಈಚ್ ಅದರ್, ದೇ ಮೂವ್ ಅವೇ ಫ್ರಮ್ ಈಚ್ ಅದರ್. ವೆನ್ ದೇ ಮೂವ್ ಅವೇ ಫ್ರಮ್ ಈಚ್ ಅದರ್ ದೇ ಶುಡ್ ಗೆಟ್ ಡಿಸ್ಪರ್ಷನ್ ಮೀಡಿಯಮ್. ಒಂದಕ್ಕೂ ಎಲ್ಲ ಅಗ್ರಿಗೇಟ್ ಆಗಿ ಕೂಡಂಗಿಲ್ಲ. ಅಗ್ರಿಗೇಟ್ ಅಂದ್ರೆ ಏನು, ಎಲ್ಲ ಒಂದು ಕಡೆ ಬಂದು ಕೂಡಂಗಿಲ್ಲ. ಒಂದು ಕಡೆ ಬಂದು ಕೂತ್ರ ಪ್ರೆಸಿಪಿಟೇಟ್ ಆಗಿಬಿಡ್ತೈತಿ, ಅದು ಕೊಲೈಡ್ ಅಲ್ಲ ಅಂತ. ಅಥವಾ ದ ಸ್ಟೆಬಿಲಿಟಿ ಆಫ್ ದ ಕೊಲೈಡ್ ಈಸ್ ವೆರಿ ಲೆಸ್, ಅಥವಾ ದೇರ್ ಇಸ್ ನೋ ಸ್ಟೆಬಿಲಿಟಿ ಆಟ್ ಆಲ್, ಹಿಂಗೆ ಅನ್ಬೋದು. ಸೊ ಎಲ್ಲ ಪಾರ್ಟಿಕಲ್ಸಿಗೂ ಒಂದೇ ಚಾರ್ಜ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಆ್ಯಂಡ್ ವಿ ನೋ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಎಲ್ಲ ಕೊಲೈಡಲ್ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಇತ್ತು ಅಂದರೆ ಪಾಸಿಟಿವ್ ರಿಪೆಲ್ ಆಗುತ್ತೆ. ಎಲ್ಲ ಕೊಲೈಡಲ್ ಪಾರ್ಟಿಕಲ್ಸಿಗೂ ನೆಗೆಟಿವ್ ಇತ್ತು, ನೆಗೆಟಿವ್ ರಿಪೆಲ್ ಆಗುತ್ತೆ. ಸೊ ರಿಪೆಲ್ ಆಗಿ ದೂರ ಹೋಗ್ತಾವೆ, ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್ ಆ್ಯಂಡ್ ಹೆನ್ಸ್ ದೇ ಆರ್ ಸ್ಟೇಬಲ್. Only when the dispersed phase particles are dispersed in the dispersion medium, only then we can call it as a stable solid. So charge ಇರೋದಕ್ಕೂ ಅದು ಸ್ಟೇಬಲ್ ಇರೋದಕ್ಕೂ ಸಂಬಂಧ ಐತಿಲ್ಲ. So this is how charge on a colloid determines the stability of the solid. Okay, in this video we discussed charge, which is very important topic, preferential adsorption of ions, examples ನೆನ್ಪಿಟ್ಕೋಬೇಕು. ಆಮೇಲೆ ಸ್ಟೆಬಿಲಿಟಿ ಆಫ್ ದ ಸಾಲಿಡ್, we discussed this. This is a very important ಟಾಪಿಕ್. ಪ್ಲೀಸ್ ಇದು ವೀಡಿಯೋ ಪೂರ ನೋಡಿರಿ, ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿ, ನೀವು ಕರೆಕ್ಟ್ ಅರ್ಥ ಮಾಡ್ಕೊರಿ. ಬಿಕಾಸ್ ಇದು ಬರೀ ಹಂಗೆ ಓದಿದ್ರೆ ಅರ್ಥ ಆಗಂಗಿಲ್ಲ, ಕನ್ಫ್ಯೂಸ್ ಆಗುತ್ತೆ. ಸೊ ಪ್ಲೀಸ್ ಕರೆಕ್ಟ್ ಇದು ಪೂರ ವೀಡಿಯೋ ಲಾಸ್ಟ್ ತನಕ ನೋಡಿರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ವಿತ್ ದ ಫರ್ದರ್ ಟಾಪಿಕ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ.